ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ SNGC ನ್ಯಾಶ್ ಬೆಂಗಳೂರಿನ ತಂಡ. 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟದ 2ನೇ ದಿನದ ಮೊದಲ ಪಂದ್ಯ ಅಂಕಣದ ಒಳಭಾಗದಲ್ಲಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಶ್ರೀ ನಾರಾಯಣ ಗುರು ಕಪ್ ಸೀಸನ್ 2 ಪಂದ್ಯಾಕೂಟ. ಗಮನದಲ್ಲಿ ಪಂದ್ಯಾಟವನ್ನು ಆಡಬಲ್ಲಂತ ಇವತ್ತಿನ ಎಲ್ಲ ತಂಡಗಳ ಗಮನಕ್ಕೆ 8 ಓವರ್ಗಳಿಗೆ ಕೇವಲ 32 ನಿಮಿಷಗಳಿಗೆ ಅಷ್ಟೇ ಅವಕಾಶ. ನಿನ್ನೆ ನಾನ್ ಸ್ಟ್ರೇಟ್ನ ಎರಡೂ ತಂಡಗಳ ಹೆಚ್ಚುವರಿ ಆಟಗಾರರು ನಮ್ಮ ಕಮೆಂಟ್ರಿ ಬಾಕ್ಸ್ಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿನೋದ ಮತ್ತು ಸ್ವಸ್ತಿ ಕಾರ್ಮಿಕ ಹಂತದ ಆಟಗಾರರು ಈ ಪರಿಸರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಅವಿನಾಶ್ ಕೆರೆಮನೆ ಅವ್ರ ಜೊತೆ ಶ್ರೀನಿಧಿ ಗೌಡ, ಗಣೇಶ ಬಂಡಿ, ಅವ್ರ ಜೊತೆಗೆ ಶ್ರೀ ನಾರಾಯಣ ಗುರು ಕಪ್ ಸೀಸನ್ 2ರ ಸರ್ವ ಸದಸ್ಯರ ಹೋರಾಟ ವ್ಯವಸ್ಥಿತ ಕ್ರೀಡಾಕೂಟ ಇವಾಗ 2ನೇ ದಿನದ ಮೊದಲ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಜಶಂತ ದೇವಾಡಿಗ ಜಾಲಾಡಿ ಅವರೆಲ್ಲಿದ್ರು ಕೂಡ ಅವರ ತಂಡವನ್ನು ಕೂಡಿಕೊಳ್ಳಬೇಕು. ತಪ್ಪಿದ್ರೆ ನಮ್ಮ ಕಮೆಂಟ್ರಿ ಬಾಕ್ಸ್ಗೆ ಬರಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದಾವೆ. ಜಶಂತ ದೇವಾಡಿಗ ಜಾಲಾಡಿ ಜಾನ್ಸನ್ ಆಟಗಾರ ಎಲ್ಲಿದ್ರು ಕೂಡ ತಂಡವನ್ನು ಕೂಡಿಕೊಳ್ಳಬೇಕು. ತಪ್ಪಿದ್ರೆ ಕಮೆಂಟ್ರಿ ಬಾಕ್ಸ್ಗೆ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ತಂಡದ ಸದಸ್ಯರು. ಬಹಳಷ್ಟು ಮಂದಿ ಆಟಗಾರರಿಗೆ ಒಂದು ಪಂದ್ಯಾಕೂಟದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ SNGC ನ್ಯಾಶ್ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಚೆಂಡು ಹಿರಿಯ ಅನುಭವಿ ಎಸೆತಗಾರ ಅಪೆಕ್ಸ್ ಎಸೆಗಾರಿಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಮೊದಲ ಹಂತ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಔಟ್ಸೈಡ್ ಲಕ್ಷ್ಯ ಮುಖಾಂತರವಾಗಿ ಬರ್ತಾ ಇದೆ. ದಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಈ ಪರಿಸ್ಥಿತಿ ಬೈರೂಪದಲ್ಲಿ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಮೊದಲ ಚೆಂಡಿನಲ್ಲೇ. ಹಗಲಿನ ಪರಿಸ್ಥಿತಿ ನಿನ್ನೆ ದಿನ ಬೆಳಗಿನ ಅವಧಿಯ ಮೊದಲ ಪಂದ್ಯ 98 ಓಟವನ್ನು ದಾಖಲಿಸಿರ್ತಕ್ಕಂಥ ರ್ಯಾಪಿಡ್ ಟೋರ್ಸ್ ತೀರ್ಥಹಳ್ಳಿಯ ತಂಡ ಮತ್ತೆ ಅಪೆಕ್ಸ್ 2ನೇ ಬಾರಿ
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕ್ರಾಸ್ ಲೈನ್ ಮೇಲೆ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ವಿನೋದ್ ಮಾಡಿದ್ರು. ಔಟ್ ಸೈಡ್ ಆಫ್ ಸ್ಟಿಕ್ ಮುಖಾಂತರವಾಗಿ ಚೆಂಡು ಕೂಡ ಬಹಳಷ್ಟು ಹೊರಭಾಗದಲ್ಲಿ ಚಲಿಸ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಕ್ಷೇತ್ರರಕ್ಷಣೆ ಬದಲಾವಣೆಗಳು ಮತ್ತೆ ಸಾಗ್ತಾ ಇದ್ದಾವೆ. ಸ್ವಲ್ಪ ಮಟ್ಟಿಗೆ ಗಲ್ಲಿ ಭಾಗದ ಕ್ಷೇತ್ರರಕ್ಷಕ ತರುಣ್ ಪಡುಬಿದ್ರೆ ಇವಾಗ ಶಾರ್ಟ್ ಲೆಗ್ ವಿಭಾಗದಲ್ಲಿ ಮತ್ತೆ ಮೂರನೇ ಬಾರಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಸುಂದರತ ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಬೌಂಡ್ರಿ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ. ಈ ಪರಿಸ್ಥಿತಿಯಲ್ಲಿ ವಿನೋದ ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ ಮತ್ತೆ ಅಪೆಕ್ಸ್ ಬೀಸುವಂತ ಪ್ರಯತ್ನ. ಸ್ಕ್ವೇರ್ ಭಾಗದ ಬಹಳ ಸುಂದರತ ಹೊಡೆತ. ಅಂತಿಮ ಹಂತದ ಬೌಂಡ್ರಿ ಅಡ್ಡಾಯಿಸುವಂತ ಪ್ರಕ್ರಿಯೆಯಲ್ಲಿ ಪ್ರಜ್ವಲ್ ಗಂಗೂಲಿ ಎಡವಟ್ಟನ್ನು ಕಂಡುಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಈ ರೀತಿಯ ಓಟಗಳ ದಾಖಲಿಸಿದ್ರು ಕೂಡ ಮೇಲ್ನೋಟದ ಪರಿಸ್ಥಿತಿಯಲ್ಲಿ 80-90 ಓಟಗಳು ನಿಸ್ಸಂಶಯವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಡುವಂತಹ ಸಾಧ್ಯತೆಯ ಪಂದ್ಯ. ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಓಟುಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಅಪೆಕ್ಸ್ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತ ಸುಂದರತೆ ಆಟ. ಮತ್ತೆ ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ಬೌಂಡ್ರಿ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ವಿನೋದ ದಾಂಡಿನ ಮುಖಾಂತರವಾಗಿ ಒಂದು ಆಕರ್ಷಕ ಮಟ್ಟದ ಹೊಡೆತವನ್ನು ಸ್ವೀಪ್ ಶಾಟ್ ಮಾದರಿಯಲ್ಲಿ ದಾಖಲಿಸಿದ್ದಾರೆ. 3ನೇ ಬೌಂಡ್ರಿ ಕೂಡ ಈ ಓವರ್ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಖಾಂತರ ತಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ಪವರ್ ಪ್ಲೇಯ ಲಾಭವನ್ನು ಪಡ್ಕೊಳ್ತಾ ಇದೆ SNGC ನ್ಯಾಶ್ ಬೆಂಗಳೂರಿನ ವಿರುದ್ಧವಾಗಿ. ಕೊನೆಯ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಮೊದಲ ಓವರ್ ನಲ್ಲಿ 13 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ತಡದ ಹಿರಿಯ ಅನುಭವಿ ಶತಕಾರ ಅಪೆಕ್ಸ್ 3 ಬೌಂಡ್ರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 16 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಒಂದು ಪಂದ್ಯಾಕೂಟ. 8 ನಾನ್ ಸ್ಟೇಟ್ ತಂಡಗಳು, ರಾಜ್ಯೇತರ 8 ತಂಡಗಳು ಒಂದೆಡೆ ಪಂದ್ಯಾಟವನ್ನು ಆಡಿದ್ರೆ, ರಾಜ್ಯದ ಪ್ರಸಿದ್ಧ ತಂಡಗಳು ಮತ್ತೊಂದೆಡೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಕ್ರೀಡಾಕೂಟ. ಇವಾಗ ನಿನ್ನೆ ದಿನ ಕೆಲವು ಪ್ರಮುಖ ತಂಡಗಳು ರಾಜ್ಯೇತರ ವಿಭಾಗ ಅರ್ಥಾತ್ ನಾನ್ ಸ್ಟೇಟ್ ವಿಭಾಗದಲ್ಲಿ ಮುಂದಿನ ಹಂತ ಅರ್ಥಾತ್ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಲಗ್ಗೆಯನ್ನಿಟ್ಟಂತ ತಂಡಗಳು. ಈ ಪರಿಸ್ಥಿತಿಯಲ್ಲಿ ಹೊಸ ಬೌಲರ್ ಪ್ರೀತೇಶ ಎರಡನೇ ಓವರ್ ಚಾಲ್ತಿಗಾಗಿ ಪ್ರೀತೇಶನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ತಂಡ. ಪ್ರೀತು ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ.
ಒಂದು ಓಟಗಳ ಸೇರ್ಪಡೆ ಲೆಗ್ ಬೈ ರೂಪದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸವನ್ನು ಸರಿಪಡಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. ರಿವರ್ಸ್ ಶಾಟ್ ದಾಖಲಿಸುವಂತಹ ಹಂತವನ್ನು ಕಂಡಂತ ಒಂದು ಸ್ವಸಿಕ್. ಒಂದು ಓಟಗಳು ಲೆಗ್ ಬೈ ರೂಪದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಅದರ ಮೊತ್ತ ಕೂಡ 14 ಓಟಗಳು. ನೋ ಬಾಲ್ ಅನ್ನುವಂತ ಸೂಚನೆ. ಔಟ್ ಸೈಡ್ ದ ಲಕ್ಷ್ಯ ಮುಖಾಂತರವಾಗಿ ಬಹಳಷ್ಟು ಹೊರಭಾಗದಲ್ಲಿ ಕ್ರಮಿಸ್ತಾ ಇರ್ತಕ್ಕಂಥ ಒಂದು ಹೊಡೆತ. ಒಂದು ಓಟಗಳ ಸೇರ್ಪಡೆ ಈ ಪರಿಸ್ಥಿತಿಯಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಜೊತೆಗೆ ಫ್ರೀ ಹಿಟ್ ಒಂದು ಲಾಭದೊಂದು ಅವಕಾಶ ಅದ್ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರಂತ ನೋಡಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ತಡ ಮೊತ್ತ 15 ಓಟಗಳು. ಚಾಲ್ತಿ ಎರಡನೇ ಓವರ್ನಲ್ಲಿ ಮತ್ತೆ ಪ್ರೀತು ಡಿಪೆಕ್ಷ ಕವರ್ಸ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸ್ವಲ್ಪ ಒಳಗೆ ಡೀಪ್ ಕವರ್ಸ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮತ್ತೆರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಎರಡನೇ ಓವರ್ನಲ್ಲಿ ಹೋದ್ದರಿ ಆಘಾತವಿಲ್ಲದ ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಭಾಗಿದಾರಿ ಆರಂಭಿಕ ವಿಕೆಟ್ಗಾಗಿ ದಾಖಲಾತಿಯನ್ನು ಕಾಣುವಂತಹ ಸರ್ವ ಸಿದ್ಧತೆಯಲ್ಲಿ ಸ್ವಸಿಕ್ ಮತ್ತು ವಿನೋದ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ವಿನೋದ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಮತ್ತೆ ಪ್ರಯತ್ನ. ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನಲ್ಲಿ 13 ಓಟವನ್ನು ದಾಖಲಿಸಿದ ಮುಖಾಂತರವಾಗಿ ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ಕಂಡಂತ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ನಿತೀಶ್ ಶೆಟ್ಟಿ ಅವರೊಂದು ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಮತ್ತೊಂದೆಡೆ ಸಂಜಿಸಿ ನ್ಯಾಶ್, ವಿನ್ಸೆಂಟ್ ವಿಮಲ್ ಅವರೊಂದು ಹೋರಾಟದ ತಂಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಸುಂದರತೆ ಹೊಡೆತ. ಸ್ವಸಿಗ ದಾಂಡಿನ ಮುಖಾಂತರವಾಗಿ ಬಿರುಸಿನ ಒಂದು ಸಿಕ್ಸರ್. ಈಗ ಡಿಪೆಕ್ಷ ಕವರ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಹಂತದ ಎರಡನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ ತಂಡ ಮೊತ್ತ 24. ಸುಲಭವಾಗಿ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಅಂದೆಡೆ ಗಾಳಿಯ ಭರಪೂರ ಲಾಭವನ್ನು ಆಟಗಾರರು ಪಡ್ಕೊಳ್ಳುವಂತಹ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ರೀತಿಯ ಓಟಗಳು ದಾಖಲಾತಿಯನ್ನು ಕಂಡರೂ ಕೂಡ ನಿಸ್ಸಂಶಯವಾಗಿ 80ಕ್ಕಿಂತ ಮೇಲ್ಸರದಲ್ಲಿ ಓಟಗಳು ದಾಖಲಾತಿಯನ್ನು ಕಾಣಬಲ್ಲಂತಹ ಸಾಧ್ಯತೆಯ ಪಂದ್ಯ. ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಆಟಗಾರರನ್ನು ಹೊಂದಿರತಕ್ಕಂಥ ಎರಡೂ ತಂಡಗಳು ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯನ್ನು ಕಾಣ್ತಾ ಇರ್ತಕ್ಕಂಥ ಎಸ್ಎನ್ಜಿಸಿ ನ್ಯಾಶ್ ತಂಡದ ಪ್ರಮುಖ ಆಟಗಾರ ಅಕ್ಷಯ್ ಸಿಕೆ ಪಂದ್ಯವನ್ನು ಕಾಣ್ತಾ ಇಲ್ಲ. ಮತ್ತೊಂದೆಡೆ ಸಲೀಂ ಮಾಡ್ತಾ ಇಲ್ಲ. ಆ ಒಂದು ಅಂಶ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಆ ತಂಡಕ್ಕೂ ಕೂಡ ಆರಂಭಿಕ ಹಂತದ ಹಿನ್ನಡೆ ಕೂಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಸುಂದರತೆ ಹೊಡೆತ. ಮತ್ತೊಂದು ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಸ್ವಸಿಕ್ ದಾಂಡಿನ ಮುಖಾಂತರವಾಗಿ ಔಟ್ ಸೈಡ್ ದ ಲಕ್ಷಂಪಿನ ಮುಖಾಂತರವಾಗಿ ಬಹಳಷ್ಟು ಹುದ್ದರನ್ನು ಬಿಟ್ಟುಕೊಟ್ಟು ಬಹುತೇಕ ಅತ್ಯುತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಚೆಂಡು ಕೂಡ ಬಹಳಷ್ಟು ಲಕ್ಷಂಪಿನ ವಿಭಾಗದಲ್ಲಿ ಕ್ಲೋಸ್ ಆಗಿತ್ತು. ಆ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡಿಗೊಂದು ಅತ್ಯುತ್ತಮ ರೀತಿಯ ರಿವರ್ಸ್ ಶಾಟ್ ಅನ್ನು ಸ್ವಸಿಕ್ ದಾಖಲಿಸ್ತಾ ಇದ್ದಾರೆ. ಈ ಮಾದರಿಯ ಹೊಡೆತಗಳಲ್ಲಿ ಅತ್ಯುತ್ತಮ ಹೊಡೆತವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರ ಬಿರುಸಿನ ಆರಂಭವನ್ನು ತೋರ್ಪಡಿಸ್ತಾ ಇದ್ದಾರೆ. ಸದ್ಯ ಎರಡನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 30. 15ರ ಸರಾಸರಿಯಲ್ಲಿ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ ಹೊದ್ದರಿ ಆಘಾತವಿಲ್ಲದ 30 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ. ಇನ್ನು ಕೂಡ 6 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. ಅರ್ಥಾತ್ 36 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಈ ರೀತಿ ಓಟಗಳ ದಾಖಲಾತಿಯನ್ನು ಕಂಡ್ರೆ 80-90 ಶತಕವನ್ನು ಸಮೀಪಿಸುವಂತ ಎಲ್ಲ ಸಾಧ್ಯತೆಗಳು ಈಗಾಗಲೇ ಈ ಪಂದ್ಯ
ಆರಂಭಿಕ ಹಂತದಲ್ಲಿ ತೆರೆದಿಡ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ರೂಪದಲ್ಲಿ ಬೊಮ್ಮಾಲಿ ಸುರೇಶ. ಮೊದಲ ಹಂತದ 2 ಓವರ್ಗಳ ಮುಕ್ತಾಯಕ್ಕೆ 30 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇನ್ನು ಕೂಡ 10 ಹುದ್ದೆಗಳು ಸುರಕ್ಷಿತವಾಗಿ ಇದೆ. ಮೇಲಾಡದ ಪರಿಸ್ಥಿತಿಯಲ್ಲಿ ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ ಹಂತ ಕ್ಷೇತ್ರಕ್ಷಣ ಕೂಡ ಚದುರಿಕೊಳ್ತಾ ಇದ್ದಾರೆ. ಒಂದೆಡೆ ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್, ಅದೇ ರೀತಿ ಡೀಪ್ ಸ್ಕ್ವೇರ್ ಲೆಗ್, ಅದೇ ರೀತಿ ಪ್ರಥಮ ಜಾರಿ ಲೆಗ್ ಅಲ್ಲಿ ಮತ್ತು ಎಕ್ಸ್ಟ್ರಾ ಕವರ್ಸ್ ಮತ್ತು ಡೀಪ್ ಕವರ್ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರಕ್ಷಣ ಜಮಾವಣೆಯನ್ನು ಕಾಣ್ತಾ ಇರ್ತಕ್ಕಂಥ ಹಂತ. ಕ್ಷೇತ್ರಕ್ಷಕರು ಕೂಡ ಚದುರಿಕೊಳ್ತಾ ಇದ್ದಾರೆ, ಸ್ಪ್ರೆಡ್ ಔಟ್ ಆಗ್ತಾ ಇದೆ. ಪುಡಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, ವಿನೋದ ದಾಂಡಿನ ಮೊದಲ ಸಿಕ್ಸರ್ ಈಗ ದಾಖಲಾತಿಯಲ್ಲಿ ಕಾಣ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ವಿನೋದ ಮೂರನೇ ಓವರ್ನ ಮೊದಲ ಚೆಂಡಿನಲ್ಲಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 36 ಓಟಗಳು. ಬೀಸುವಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಔಟ್ ಸೈಡ್ ಆಫ್ ಟೇಕ್ನ ಮುಖಾಂತರವಾಗಿ ಸ್ವಲ್ಪ ಚೆಂಡಿಗೆ ನೆಗೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಚೆಂಡು ಕೂಡ ನೆಗೆತವನ್ನು ಕಾಣ್ತಾ ಇದೆ. ರೇಸಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ, ತಂಡ ಮೊತ್ತ 36 ಓಟಗಳು. ಮೊದಲ ಓವರ್ನಲ್ಲಿ 13 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ಅಪೆಕ್ಸ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಚೆಂಡು, ಯುವ ಎಸೆತಗಾರ ಸುರೇಶ ಬೊಮ್ಮಾಲಿ ಮೊದಲ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಆದಷ್ಟು ಕ್ಷಿಪ್ರಗತಿಯಲ್ಲಿ ಬ್ಯಾಕಪ್ ಅನ್ನು ಕಂಡುಕೊಳ್ಳುವಂತಹ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. 2 ಮತ್ತು 3ನೇ ಚೆಂಡಿನಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ 4ನೇ ಬಾರಿ ಮತ್ತೆ ಬೊಮ್ಮಾಲಿ. ಬಿರುಸಿನ ಹೊಡೆತ, ಮತ್ತೆ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಲಾಂಗ್ ವಿಭಾಗದ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಓವರ್ನ 2ನೇ ಸಿಕ್ಸರ್ ಈಗ ವಿನೋದ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಕ್ಲೋಸ್ ಓವರ್ ಪಿಚ್ ಆಗಿತ್ತು. ಬಿರುಸಿನ ಹೊಡೆತ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 42ಕ್ಕೆ ತಲುಪ್ತಾ ಇದೆ. 42. ಸುಲಭವಾಗಿ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇರ್ತಕ್ಕಂಥ ಹಂತ. ತಂಡದ ಭರವಸೆ ನಂಬಿಕೆ ಎಸೆತಗಾರರು ಆರಂಭಿಕ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿತ್ತು. ಸಂದೀಪ ಕಿನ್ಯಾ ಒಂದು ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ
ಬಿರುಸಿನ ಆರಂಭವನ್ನು ಕಂಡಂತಹ ಸ್ನೇಹ ಕಿರಿಮಂಜೇಶ್ವರ ಪಂಚಜನ್ಯ ಮೊದಲ ಆಘಾತವನ್ನು ಕಾಣ್ತಾ ಇದೆ. ವಿನೋದನ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಬಿರುಸಿನ ಆರಂಭಕ್ಕೆ ಕೈ ಹಾಕಿರ್ತಕ್ಕಂಥ ಆಟಗಾರ ಇವಾಗ ಮೊದಲ ವಿಕೆಟ್ ನ ರೂಪದಲ್ಲಿ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ತನ್ನ ಮೊತ್ತ ಕೂಡ 42 ಓಟಗಳು. ಹೊಸ ಆಟಗಾರ ಮತ್ತೋರ್ವ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಸಚಿನ್ ಕೋಟೇಶ್ವರ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರ ಹೊಂದಿರತಕ್ಕಂಥ ಎರಡೂ ತಂಡಗಳು ಪಂದ್ಯಾಟದ 2ನೇ ದಿನ ಮೊದಲ ಪಂದ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಚಿನ್ ಕೋಟೇಶ್ವರ ಹೊಸ ಆಟಗಾರ. ಅಂತಿಮ ಚೆಂಡು ಮೊದಲ ಯಶಸ್ಸನ್ನು ಪಡ್ಕೊಂಡಂತ ಬೊಮ್ಮಾಲಿ 6ನೇ ಚೆಂಡಿನಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಒಂದು ಅತ್ಯುತ್ತಮ ರೀತಿಯ ಬ್ಯಾಕಪ್ ಅನ್ನು ಕಾಣುವಂತಹ ಪ್ರಯತ್ನವನ್ನು ಕಂಡಂತ ಬೊಮ್ಮಾಲಿ ಕೊನೆಯ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಅಲ್ಲಿ ಮುಖಾಂತರವಾಗಿ ಮೊದಲ ಹಂತದ 3 ಓವರ್ಗಳ ಮುಕ್ತಾಯದ ಬಳಿಕ 42ಕ್ಕೆ 1 ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 42 ಫಾರ್ ಲಾಸ್ ಆಫ್ 1. ಇನ್ನು ಕೂಡ 30 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಅದೆಷ್ಟು ಓಟವನ್ನು ದಾಖಲಿಸಿದ್ದಾರಂತ ನೋಡಬೇಕಾಗಿದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಅಪರೂಪಕ್ಕೊಮ್ಮೆ ಸೋಲ್ವಾಡಿಗೆ ಪಾರ್ಟ್ ಟೈಮ್ ಬೌಲರ್ ರೂಪದಲ್ಲಿ ಎಸಗಾರಿಕೆಯನ್ನು ತೋರ್ಪಡಿಸಬಲ್ಲಂತಹ ಸಾಮರ್ಥ್ಯದ ಮಹೇಶ ಈ ಪರಿಸ್ಥಿತಿಯಲ್ಲಿ ಎಸಗಾರಿಕೆ ಭಾಗವನ್ನು ಕಾಡ್ತಾ ಇದ್ದಾರೆ. ತಂಡದ ನಂಬಿಕೆಯ ಭರವಸೆಯ ಎಸೆತಗಾರರು ಕೈ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಆ ಒಂದು ಜವಾಬ್ದಾರಿಯ ಹೊಣೆ ಬರಿತುಕೊಂಡು ಎಸೆತಗಾರಿಕೆಯನ್ನು ತೋರ್ಪಡಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಮಹೇಶ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 42ಕ್ಕೆ 1. ಶಾಟ್ ಆಗಿತ್ತು. ಬಹಳಷ್ಟು ಉತ್ತಮವಾದ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ಇವಾಗ ಡೀಪ್ ಮಿಡ್ ವಿಕೆಟ್ ಮತ್ತು ಮಿಡ್ ವಿಕೆಟ್ ನಡುವೆ ಚೆಂಡು ಸಾಗ್ತಾ ಇದೆ. ಈ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿ ಸ್ವಸ್ತಿಗೆ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡ್ರೆ ತಡಬತ್ತ 46ಕ್ಕೆ ತಲುಪ್ತಾ ಇದೆ. 46 46ಕ್ಕೆ 1 ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ರೀತಿಯ ಓಟಗಳನ್ನು ದಾಖಲಿಸಿದ್ರು ಕೂಡ 90-95 ಓಟಗಳು ನಿಸ್ಸಂಶಯವಾಗಿ ದಾಖಲಾತಿಯನ್ನು ಕಾಣಬಲ್ಲಂತಹ ಸಾಧ್ಯತೆ ಪಂದ್ಯ. ಆ ಒಂದು ಹಂತ ತಲಕೆಳಗಾಗಬೇಕಾದ್ರೆ ಇಲ್ಲಿ SNGC ನ್ಯಾಶ್ ಆಟಗಾರರು ವಿಕೆಟ್ಸ್ ಗಳನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಮಟ್ಟಿಗೆ ಬಹಳಷ್ಟು ಉತ್ತಮ ಆಟಗಾರರನ್ನು ಹೊಂದಿರತಕ್ಕಂಥ ಎರಡೂ ತಂಡಗಳು ಹೋರಾಟದ ಮುಂಚೂಣಿಯ ಹಂತವನ್ನು ಕಾಣ್ತಾ ಇದ್ದಾರೆ. ತಂಡ ಮೊತ್ತ 47, 47 ಫಾರ್ ಲಾಸ್ ಆಫ್ 1. 47ಕ್ಕೆ 1. 3 ದಿನಗಳ ಕಾಲದ ಕ್ರೀಡಾಕೂಟ. ಸುಂದರತೆ ಹೊಡೆತ, ಅಡ್ಡ ಹೊಡೆತವನ್ನು ಸ್ವೀಪ್ ಶಾಟ್ ಮಾದರಿಯಲ್ಲಿ ದಾಖಲಿಸುವ ಮುಖಾಂತರವಾಗಿ ಔಟ್ ಸೈಡ್ ದ ಲಕ್ಷ್ಯ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥ ಚೆಂಡಿಗೆ ಸುಂದರತೆ ಒಂದು ಸ್ವೀಪ್ ಶಾಟ್ ಅನ್ನು ಸಚಿನ್ ಕೋಟೇಶ್ವರ ದಾಖಲಿಸಿದ್ರು. ಈ ಮುಖಾಂತರವಾಗಿ ಮೊದಲ ಬೌಂಡ್ರಿ ಅವರ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ತನ್ನ ಮೊತ್ತ ಕೂಡ 51.
ಬೃಹತ್ ಮೊತ್ತವನ್ನು ದಾಖಲಿಸುವಂತಹ ಲೆಕ್ಕಾಚಾರವನ್ನು ಕಾಣ್ತಾ ಇರತಕ್ಕಂತ ತಂಡ. ಬ್ಲಾಕ್ ಆಲ್ ಚೆಂಡು, ಯಾರ್ಕರ್ ಲೆಂತ್ ನ ಚೆಂಡು, ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 52ಕ್ಕೆ ತಲುಪ್ತಾ ಇದೆ. 52 ಓಟಗಳು. ಅತಿಕ್ರಮ ಓಟ, ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 53. 4ನೇ ಓವರ್ನ ಚಾಲ್ತಿಯಲ್ಲಿ 9 ಹೊದ್ದರೆಗಳು ಇನ್ನೂ ಕೂಡ ಸುರಕ್ಷಿತವಾಗಿ ಪಂದ್ಯಾಟವನ್ನ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 54. ಕ್ಷಮಿಸಿ, 53. ಕ್ಷೇತ್ರಕ್ಷಣ ಬದಲಾವಣೆಗಳು ಮತ್ತೆ ಸಾಗ್ತಾ ಇದ್ದಾವೆ. ಸೇಫ್ ಶಾಟ್, ಗುಡಿಸಿ ತೆಗೆಯುವಂತ ಸುಂದರತೆಯ ಪ್ರಯತ್ನ. ನಿರೀಕ್ಷಿತ ಒಂದು ಹೊಂದಾಣಿಕೆಯನ್ನು ಕಾಣ್ತಾ ಇಲ್ಲ. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಸುರಕ್ಷಿತ ಕ್ಷೇತ್ರಕ್ಷಣಕ್ಕೆ ಇನ್ನೇ ದಾಖಲಿಸ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ ಅರ್ಧಾಂಶ ಓವರ್ಗಳ ಮುಕ್ತಾಯದ ಬಳಿಕ 54 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ತಂಡ ಒಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ 1-2 ನಿಮಿಷಗಳ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇದೆ. ಅದನ್ನು ಪಡ್ಕೊಳ್ಳಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 54 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇನ್ನೂ ಕೂಡ 24 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 9 ಹುದ್ದೆಗಳು ಸುರಕ್ಷಿತವಾಗಿ ಪಂದ್ಯಾಟವನ್ನು ಕಾಣ್ತಾ ಇರೋದ್ರಿಂದ ಓಟಗಳು ನಿಸ್ಸಂಶಯವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣುವಂತಹ ಸಾಧ್ಯತೆ ಕೂಡ ತೆರೆದಿಡ್ತಾ ಇರ್ತಕ್ಕಂಥ ಪಂದ್ಯ. ಆದ್ರೂ ಕೂಡ ಅತ್ಯುತ್ತಮ ಎಸೆಗಾರರನ್ನು ಹೊಂದಿರತಕ್ಕಂಥ SNGC ನ್ಯಾಶ್ ಪಂದ್ಯ ಉಳಿಸ್ಕೊಳ್ಬೇಕಾದ್ರೆ ಪ್ರತಿ ಹೋರಾಟವನ್ನು ಸಂಘಟಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇಲ್ಲಿ ಸಾಗಬೇಕಾಗಿದೆ. 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ 2ನೇ ದಿನದ ಮೊದಲ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಾಜ್ಯದ 2 ಪ್ರಸಿದ್ಧ ತಂಡಗಳು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಪಂದ್ಯ ಅದ್ಯಾವ ರೀತಿಯ ಫಲಿತಾಂಶ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ 5ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪ್ರೀತೇಶನನ್ನು ಬಳಸ್ತಾ ಇರ್ತಕ್ಕಂಥ SNGC ನ್ಯಾಶ್ ಅಲ್ಲಿ ಮೊದಲ 4 ಓವರ್ಗಳಿಗಾಗಿ 23 ನಿಮಿಷ ಆಗಿದೆ, ಗಮನದಲ್ಲಿ ಇಟ್ಕೊಳ್ಳಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
ಈ ಮಾದರಿ ಹೊಡೆತಗಳನ್ನು ಅತ್ಯುತ್ತಮ ರೀತಿಯ ಹೊಡೆತವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಸ್ವಸೇಕ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸುಂದರತೆ ಹೊಡೆತ ಡಿಪಕ್ಷ ಕವರ್ಸಿ ಭಾಗದ ಸೀಮಾರೇಖೆ ಹೊರವಾಗಲು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ ಬರ್ತಾ ಇದೆ. ಒಂದು ಅತ್ಯುತ್ತಮ ರೀತಿಯ ಹೊಡೆತವನ್ನು ಡಿಪಕ್ಷ ಕವರ್ಸಿ ಭಾಗದಲ್ಲಿ ದಾಖಲಿಸುವಂತಹ ಹಂತ ಯಶಸ್ಸನ್ನು ಕಂಡಂತ ಸ್ವಸೇಕ್ ಹೋದ್ದರಿನ ಆವರಿಸಿಕೊಂಡು ಔಟ್ ಸೈಡ್ ಹಾಫ್ ಟಿಕ್ ನ ಮುಖಾಂತರವಾಗಿ ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಚೆಂಡಿಗೆ ಅವಕಾಶವನ್ನು ಪ್ರೀತೇಶ ಮಾಡಿದ್ರು ಕೂಡ ಧಾರಾಳ ಅನುಭವಿಯ ಸ್ವಸೇಕ್ ಅನುಭವನ್ನೇ ಇಲ್ಲಿ ಹೊರೆ ಹಚ್ಚುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ತಡ ಮೊತ್ತ ಕೂಡ 58ಕ್ಕೆ ತಲುಪ್ತಾ ಇದೆ. 58 ಓಟಗಳು. ಸುಂದರತೆ ಹೊಡೆತ ಲಾಂಗ್ ಲೆಗ್ ಸೀಮಾರೇಖೆ ಹೊರಭಾಗಲು ಕ್ರಮಿಸ್ತಾ ಇದೆ. ಮತ್ತೊಂದು ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸ್ತಾ ಇರ್ತಕ್ಕಂತ ಸ್ವಸ್ತಿಕ್ ನಾಗರಾಜ್ ಈ ಮಾದರಿ ಒಂದು ಹೊಡೆತಗಳಲ್ಲಿ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಈ ಒಂದು ಕ್ರೀಡಾಂಗಣದ ಕೋನಗಳಲ್ಲೂ ಕೂಡ ಅವರ ಸುಂದರತೆ ಹೊಡೆತಗಳು ಓಟಗಳನ್ನು ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯಕ್ಕೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಈ ಹಿಂದೆ ಪ್ರದೀಪ ಕೂಡ ವಿನೋದ ಕೂಡ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರು ಆರಂಭಿಕ ಓವರ್ನಲ್ಲೇ. ಮತ್ತೆ ಪ್ರೀತೇಶ್ ಗತಿ ಪರಿವರ್ತನೆ, ಚೆಂಡು ಹೊರ ತಿರುವಿಗೆ ಅವಕಾಶವನ್ನು ಮಾಡಿಕೊಟ್ರು. ಔಟ್ ಸೈಡ್ ಆಫ್ ಟಿಕ್ ನ ಮುಖಾಂತರವಾಗಿ ಚೆಂಡು ಕೂಡ ಹೊರ ಭಾಗವನ್ನು ತಿರುವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ತಡ ಮೊತ್ತ 62 ಓಟಗಳು, 62. ಮತ್ತೊಂದು ಬೌಂಡ್ರಿ ದಾಖಲಾತರ ಕಾಣ್ತಾ ಇದೆ. ಮತ್ತೆ ಡೀಪ್ ಕವರ್ಸ್ ಭಾಗದಲ್ಲ ಮತ್ತೊಂದು ಬೌಂಡ್ರಿ. ಓವರ್ನ 3ನೇ ಬೌಂಡ್ರಿ ಇವಾಗ ಸ್ವಸ್ತಿಕ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಟೆನಿಸ್ ಬಾಲ್ ಕಂಡವರು ಅತ್ಯುತ್ತಮ ಆಟಗಾರ. ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ 6 ಬಾರಿ ದ್ವಿಚಕ್ರ ವಾಹನ ಪಡ್ಕೊಂಡಂತ ಏಕಮಾತ್ರ ಆಟಗಾರ. ಅತ್ಯುತ್ತಮ ರೀತಿಯ ಆಟವನ್ನೇ ಈ ಕ್ರೀಡಾಂಗಣದಲ್ಲಿ ಸಾಗ್ತಾ ಇರ್ತಕ್ಕಂಥ ಮೊದಲ ಅವಿಸ್ಮರಣೀಯ ಪಂದ್ಯಾಕೂಟದಲ್ಲಿ ತೋರ್ಪಡಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ. ನಿನ್ನೆ ಈ ಕ್ರೀಡಾಕೂಟದ ಮೊದಲ ಅರ್ಧ ಶತಕ ದಾಖಲಾತಿಯನ್ನು ಕಂಡಿತ್ತು. ಒಂದು ಅತ್ಯುತ್ತಮ ಆರಂಭವನ್ನು ವಿನೋದ್ ದಾಖಲಿಸಿದ್ರು. ವಿನೋದ್ ಹೋದರೆ ಆಘಾತದ ಬಳಿಕ ಆ ಒಂದು ಆಟವನ್ನು ಸ್ವಸ್ತಿಕ್ ಬಹಳ ಉತ್ತಮ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಡಿಪಕ್ಷ ಕವರ್ಸ್ ವಿಭಾಗದ ಮತ್ತೊಂದು ಸುಂದರತ ಹೊಡೆತ. ಮತ್ತೆ ಬೌಂಡ್ರಿ ಬರ್ತಾ ಇದೆ. 4ನೇ ಬೌಂಡ್ರಿ ಓವರ್ ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹಿಂದಿನ ಓವರ್ ನಲ್ಲೂ ಕೂಡ ಪ್ರೀತೇಶ್ 17 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆದ್ರೆ ಈ ಪವರ್ ಪ್ಲೇ ಮುಕ್ತಾಯವಾದ ಬಳಿಕ 5ನೇ ಓವರ್ ನಲ್ಲೂ ಕೂಡ ಪ್ರೀತೇಶ 17 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೇಲ್ನೋಟದ ಪರಿಶೀಲನೆ ತಂಡದ ಪ್ರಮುಖ ಎಸೆತಗಾರ ಕೂಡ. ಇವತ್ತಿನ ದಿನಗಳಲ್ಲಿ ನಾವು ಕಂಡ ಹಾಗೆ ಯುವ ಆಟಗಾರರ ಸಾಲಿನಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಕೆಲವು ಆಟಗಾರರ ಸಾಲಿನಲ್ಲಿ ಅತ್ಯುತ್ತಮ ರೀತಿಯ ಯಶಸ್ಸನ್ನು ಕಂಡಂತ ಓರ್ವ ಯುವ ಆಟಗಾರ ಪ್ರೀತೇಶ ಇಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಂಡ ಮೊತ್ತ 70. ಅಂತಿಮ ಹಂತದ 18 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತಡ ಮೊತ್ತ 70. ಅಲ್ಲಿ 28 ನಿಮಿಷಗಳ ಮುಕ್ತಾಯ ಆಗಿದೆ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು. ಲೆಗ್ ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ
71ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿದೆ. ಕ್ಯಾಚ್ ಪ್ರಯತ್ನಗಳಷ್ಟೇ ಮುಂದುವರಿಕೆ ಕಾಣ್ತಾ ಇದೆ. ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 73ಕ್ಕೆ ತಲುಪ್ತಾ ಇದೆ. ಪ್ರತಿ ಹಂತದಲ್ಲೂ ಓಟಗಳನ್ನು ಸುಲಭವಾಗಿ ದಾಖಲಿಸ್ತಾ ಇರ್ತಕ್ಕಂಥ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯದ ಆಟಗಾರರು ಬೃಹತ್ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಮುನ್ಸೂಚನೆಗಳು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 3 ದಿನಗಳ ಕಾಲದ ಕ್ರೀಡಾಕೂಟ ಹೊದ್ದರಿ ಆಘಾತ, ಕ್ಲೀನ್ ಬೌಲ್ಡ್ ರೂಪದಲ್ಲಿ ಎರಡನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಈ ಪರಿಸ್ಥಿತಿಯಲ್ಲಿ ಅಪೆಕ್ಸ್ ಸ್ವಲ್ಪ ಮಟ್ಟಿಗೆ ತನ್ನ ಅನುಭವವನ್ನು ಹೊರೆ ಹಚ್ಚುವಂತ ದಾರಿ ಎರೆಯುವಂತ ಪ್ರಯತ್ನವನ್ನು ಈ ಪರಿಸ್ಥಿತಿಯಲ್ಲಿ ಮಾಡಿದ್ದಾರೆ. ಹೊದ್ದರಿ ಆವರಿಸಿಕೊಂಡು ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ದ ಲೆಗ್ ಸ್ಟಂಪಿನ ಮುಖಾಂತರವಾಗಿ ಗೂಟಗಳ ನಡುವೆ ತಡೆರಹಿತ ಎಸೆತ ಬ್ಲಾಕಲ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಚೆಂಡು ಇಲ್ಲಿ ಸ್ವಸ್ಸಿಕ್ ಪ್ರಾಮುಖ್ಯ ಹೊದ್ದರನ್ನು ಪಡ್ಕೊಳ್ಳುವಂತಹ ಹಂತದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಎರಡನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ಗಣೇಶ ಬೀಜಾಡಿ. ಒಂದೆಡೆ 27 ಓಟವನ್ನು ವಿನೋದ್ ದಾಖಲಿಸಿದ್ರು. 36 ಓಟಗಳನ್ನು ಉಪಯುಕ್ತ ಕೊಡುಗೆಯನ್ನು ಸ್ವಸ್ಸಿಕ್ ದಾಖಲಿಸಿದ್ದಾರೆ. ಮತ್ತೆ 4ನೇ ಬಾರಿ ಅಪೆಕ್ಸ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತ್ವರಿತಗತಿಯ ಚೆಂಡು, ಕ್ವಿಕರ್ ಡೆಲಿವರಿ. ಗೂಟಗಳ ನಡುವೆ ಬಹಳಷ್ಟು ಕೆಳಮಟ್ಟದಲ್ಲಿ ಹಾದು ಹೋಗ್ತಾ ಇದ್ದಾವೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮತ್ತೊಂದು ಹೊದ್ದರಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಅಪೆಕ್ಸ್ ಇವಾಗ ಗಣೇಶ ಬೀಜಾಡಿ ಹೊದ್ದರಿ ಕೂಡ ಯಶಸ್ಸನ್ನು ಪಡ್ಕೊಂಡ್ರು. ಈ ಹಿಂದೆ ಮೊದಲ ವಿಕೆಟ್ ರೂಪದಲ್ಲಿ ಬೊಮ್ಮಾಲಿ ಸುರೇಶ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ್ರು. ಇವಾಗ ಎರಡನೇ ಓವರ್ನ ಚಾಲ್ತಿಯಲ್ಲಿ ಅಪೆಕ್ಸ್ ಕೂಡ 2 ಹೊದ್ದರಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಅಭಿ ಕೋಟಾ. ಕೊನೆ ಚೆಂಡು ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಬ್ರೇಕ್ ಕೊಡುವಂತಹ ಪ್ರಯತ್ನ ಯಶಸ್ಸನ್ನು ಕಾಡ್ತಾ ಇರ್ತಕ್ಕಂಥ ಅಪೆಕ್ಸ್. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 6 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ಳುವಂತದ್ದಲ್ಲಿ ಯಶಸ್ಸನ್ನು ಕಂಡಂತ ಎಸೆತಗಾರ. ಈ ಪರಿಸ್ಥಿತಿಯಲ್ಲಿ 6 ಓವರ್ಗಳ ಸಮಯ ಮುಕ್ತಾಯ ಆಗಿದೆ. ತಡ ಮೊತ್ತ 73. ಅಂತಿಮ ಹಂತದ 12 ಚೆಂಡುಗಳ ಆಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಈ ಪರಿಸ್ಥಿತಿಯಲ್ಲಿ ಅವರು ಹೆಚ್ಚುವರಿ ಕ್ಷೇತ್ರಕ್ಷೆ 30 ಗಜಗಳ ವೃತ್ತಿ ಪರಿಧಿ ಒಳಭಾಗದಲ್ಲಿ ಕ್ಷೇತ್ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಬೊಮ್ಮಾಲಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನೆಟ್ಟ ನೇರ ಹೊಡೆತ, ಬಿರುಸಿನ ಹೊಡೆತ, ಸೀಮಾರೇಖೆ ಅಂಚಿನಲ್ಲಿ
ಸುಲಭ ಕ್ಯಾಚ್ ಕೂಡ ಈ ಪರಿಸ್ಥಿತಿಯಲ್ಲಿ ಕೈ ಸೇರ್ತಾ ಇದೆ. ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂತ ಸ್ನೇಹ ಕಿರಿಮಂಜೇಶ್ವರ ಪಂಚಜನ್ಯ ಸಚಿನ್ ಕೋಟೇಶ್ವರನ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ ಈ ಪರಿಸ್ಥಿತಿಯಲ್ಲಿ. ಹೊಸ ಆಟಗಾರ ಶ್ರೀಕಾಂತ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಮತ್ತೆ ಅಕ್ಷಯ ಕವರ್ಸಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಎಡವಟ್ಟು ಒಂದರ ಬದಲಿಗೆ ಎರಡನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡಬತ್ತ 75ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 7ನೇ ಓವರ್ನಲ್ಲಿ. 75 ಓಟಗಳು. ಮೊದಲ 5 ಓವರ್ಗಳ ಮುಕ್ತಾಯದವರೆಗೆ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ತಂಡ 6ನೇ ಓವರ್ನಲ್ಲಿ ಸಡನ್ಲಿ 2 ಇಂಪಾರ್ಟೆಂಟ್ ಹೊದ್ದರಿ ಆಘಾತದ ಬಳಿಕ 7ನೇ ಓವರ್ನ ಮೊದಲ ಚೆಂಡಿನಲ್ಲಿ ಸಚಿನ್ ಕೋಟೇಶ್ವರ ಹೊದ್ದರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಬ್ರೇಕ್ ಕೊಡುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ SNGC ನ್ಯಾಶ್ ಬೆಂಗಳೂರಿನ ತಂಡ. ಮತ್ತೆ ಕವರ್ಸ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 76. ಇನ್ನು ಕೂಡ 9 ಚೆಂಡಿನ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ರಿವರ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ 90-95ಕ್ಕಿಂತ ಮೇಲ್ಸರಲು ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಂಡಂತ ಸ್ನೇಹ ಕಿರಿಮಂಜೇಶ್ವರ ಪಂಚಜನ್ಯ ಸ್ವಲ್ಪ ಮಟ್ಟಿಗೆ ರನ್ ಧಾರಣೆ ಕುಸಿತ ಹಂತವನ್ನು ಕಾಣ್ತಾ ಇದೆ. ತಡ ಮೊತ್ತ 70.
7 ಓಟಗಳು. ಅಂತಿಮ ಹಂತದ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಕೊನೆಯ ಓವರ್ನ ಚಾಲ್ತಿಗಾಗಿ ಮತ್ತೆ ಸಂದೀಪ ಕಿನ್ಯಾ ಎಸಗಾರಿಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಎಸೆತಗಾರ. ಈ ಒಂದು ಕ್ರೀಡಾಕೂಟದ ಯಶಸ್ಸಿನ ಬೆನ್ನ ಹಿಂದೆ ಕಳೆದ ಒಂದು 10-15 ದಿನಗಳಲ್ಲಿ ಹೋರಾಟವನ್ನು ಕಾಣ್ತಾ ಇರ್ತಕ್ಕಂಥವರು ಆಟಗಾರ ಅವಿನಾಶ್ ಕೆರೆಮನೆಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟವನ್ನು ಕಂಡಂತ ಅನುಭವಿ ಆಟಗಾರ ಸಂದೀಪ ಕಿನ್ಯಾ ಈ ಪರಿಸ್ಥಿತಿಯಲ್ಲಿ ಎಸಗಾರಿಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ SNGC ನ್ಯಾಶ್ ಬೆಂಗಳೂರಿನ ಎಸೆತಗಾರ. ಕೊನೆಯ ಹಂತದ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. 6 ಮತ್ತು 7ನೇ ಓವರ್ನಲ್ಲಿ ಅಪೆಕ್ಸ್ ಮತ್ತು ಸುರೇಶ ಬೊಮ್ಮಾಲಿ ಒಂದು ಅತ್ಯುತ್ತಮ ರೀತಿಯ ಫೈಟ್ ಬ್ಯಾಕ್ ಅನ್ನು ಮಾಡಿದ್ದಾರೆ. ಪ್ರತಿ ಹೋರಾಟವನ್ನು ಸಂಘಟಿಸಿದ್ದಾರೆ. ಇವಾಗ ತಡ ಮೊತ್ತ ಕೂಡ 77 ಓಟಗಳು, 77. ಅಂತಿಮ 6 ಚೆಂಡುಗಳ ಆಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ. ಔಟ್ ಸೈಡ್ ಆಫ್ಟಿಕರ ಮುಖಾಂತರವಾಗಿ ಗತಿ ಪರಿವರ್ತನೆ, ಚೆಂಡಿಗೆ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಅಡವಟ್ಟನ್ನು ಕಂಡಂತ ಅಭಿಪಾಣ 4ನೇ ವಿಕೆಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಈ ಪರಿಸ್ಥಿತಿಯಲ್ಲಿ ಅಂತಿಮ ಹಂತದ 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. 95ಕ್ಕಿಂತ ಮೇಲ್ಸರಳ ಓಟವನ್ನು ದಾಖಲಿಸುವಂತಹ ಅಂದಾಜನ್ನು ಕಂಡಂತ ಪಂದ್ಯ ಇವಾಗ 80ರ ಆಸುಪಾಸಿಗೆ ಓಟವನ್ನು ಕೊಂಡೊಯ್ಯುವಂತಹ ಹಂತವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ನಿಯಂತ್ರಣಕಾರಿ ಎಸೆತಗಾರಿಕೆಯನ್ನು ಕಂಡಂತ ತಂಡ ಸ್ವಸ್ತಿಕ್ ಮತ್ತು ವಿನೋದ ಹೋದರೆ ಒಪ್ಪಿಸಿದ ಬಳಿಕ ರನ್ ರೇಟ್ ಕೂಡ ಕುಸಿತವನ್ನು ಕಾಣ್ತಾ ಇದೆ. ಒಂದೆಡೆ ಅತ್ಯುತ್ತಮ ಆರಂಭವನ್ನು ಆರಂಭಿಕ ಹಂತದಲ್ಲಿ ವಿನೋದ್ ತೋರ್ಪಡಿಸಿದ್ರು. ವಿನೋದ್ ಔಟ್ ಆದ ಬಳಿಕ ಸ್ವಸ್ತಿಕ್ ಒಂದು ಅತ್ಯುತ್ತಮ ರೀತಿಯ ಹೋರಾಟವನ್ನೇ ಮುಂದುವರಿಸಿದ್ರು. ಆದ್ರೆ ಸ್ವಸ್ತಿಕ್ ನಿರ್ಗಮನದ ಬಳಿಕ ಸಡನ್ಲಿ ಪ್ರಾಮುಖ್ಯ ಹಂತದ ಹೋದ್ದರಿಗಳಂದರೆ ಗಣೇಶ ಬೀಜಾಡಿ ಇರ್ಬೋದು, ಸಚಿನ್ ಕೋಟೇಶ್ವರ್ ಇರ್ಬೋದು, ಅಭಿಪಾಣ ಈ ರೀತಿ ಆಟಗಾರರು ಹೋದ್ದರಿಯನ್ನು ಒಪ್ಪಿಸಿದ್ದಾರೆ. ತಡ ಮೊತ್ತ 77ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ 5 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 78ಕ್ಕೆ ತಲುಪ್ತಾ ಇದೆ. ಕೊನೆಯ ಹಂತದ ಸ್ಲಾಗ್ ಓವರ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿವಾಣಕರ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಕಿನ್ಯಾ ಸಂದೀಪ ಕೆಲವೊಂದು ಪ್ರಮುಖ ಆಟಗಾರರು ನಾವು ಕಂಡ ಹಾಗೆ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ನ್ಯಾಶ್ ಹುಟ್ಟಿಕೊಂಡಂತಹ ಸಂದರ್ಭದಲ್ಲಿ ಕಾರ್ತಿಕ್ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ರು ಕೂಡ ಆ ಬಳಿಕ ಬಹಳಷ್ಟು ಮಂದಿ ಆಟಗಾರರು ಕೂಡ ತಂಡವನ್ನು ಕೂಡಿಕೊಂಡಂತಹ ಪರಿಸ್ಥಿತಿಯಲ್ಲಿ ಅಂಗಡಕ್ಕೆ ಹೊಂದಿಕೊಂಡಂತಹ ತಂಡವನ್ನು ಕೂಡಿಕೊಂಡಂತಹ ಅತ್ಯುತ್ತಮ ಆಟಗಾರ ಅಕ್ಷಯ್ ಸಿಕೆ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ಒಂದು ಪಂದ್ಯದಲ್ಲಿ ಅನುಪಸ್ಥಿತಿಯಲ್ಲಿ ಇದ್ದಾರೆ. ಆ ಒಂದು ಅಂಶ ಖಂಡಿತಕ್ಕೂ ಕೂಡ SNGC ನ್ಯಾಶ್ ಆಟಗಾರರಿಗೆ ಸಮಸ್ಯೆ ನೀಡುವಂತಹ ಹಂತವನ್ನು ಕಾಣ್ತಾ ಇದೆ. ಕ್ಷೇತ್ರಕ್ಷಣೆ ಎಡವಟ್ಟು ಮತ್ತೆ 1ರ ಬದಲಿಗೆ 2ನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ ಕೊನೆಯ 2 ಚೆಂಡುಗಳ ಆಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ತಂಡ ಮೊತ್ತ 81. ಹೋದರೆ ಆವರಿಸಿಕೊಂಡು ಮತ್ತೆ ಬೀಸುವಂತಹ ಪ್ರಯತ್ನದ ನಡುವೆ ಡಾಟ್ ಬಾಲ್ ಆದ್ರೂ ಕೂಡ ಓಟವನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಈ ಪರಿಸ್ಥಿತಿಯಲ್ಲಿ ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಸ್ನೇಹ ಕಿರಿಮಂಜೇಶ್ವರ ಪಂಚಜನ್ಯ ಹೊಸ ಆಟಗಾರ ಪ್ರಮೋದ
ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಚೆಂಡು ಅದ್ಯಾವ ರೀತಿಯ ಓಟ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 90ಕ್ಕಿಂತ ಮೇಲ್ಸರದಲ್ಲಿ 100ರ ಆಸುಪಾಸಿಗೆ ಓಟವನ್ನು ದಾಖಲಿಸುವಂತ ಅಂದಾಜನ್ನು ಕಂಡಂತ ಪಂದ್ಯ. ಇವಾಗ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ತಡ ಮೊತ್ತ 81 ಓಟಗಳು. ಬಿರುಸಿನ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿತ್ತು. ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಸೀಮಾರೇಖೆ ಅಂಚಿನಲ್ಲಿ ಪಡ್ಕೊಂಡ್ರಿ ಮುಖಾಂತರವಾಗಿ ಹೋದರೆ ಆಘಾತವರು ಕಾಣ್ತಾ ಇದೆ. 81 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 82ರ ಒಂದು ಚೇಸಿಂಗ್ ಪ್ರಕ್ರಿಯೆ ದಾಖಲಾತಿಯನ್ನು ಕಾಣಬೇಕಾಗಿದೆ. ಆ ಪರಿಸ್ಥಿತಿಯಲ್ಲಿ ಅದ್ಯಾವ ರೀತಿಯ ಪಂದ್ಯ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 90ಕ್ಕಿಂತ ಮೇಲ್ಸರದಲ್ಲಿ ಶತಕದ ಆಸುಪಾಸಿಗೆ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಂಡಂತಹ ಪಂದ್ಯ. ಸಡನ್ಲಿ ಕೆಲವೊಂದು ಪ್ರಮುಖ ಹುದ್ದೆಗಳ ಆಘಾತ ತಪ್ಪಿದ್ರಿಂದ ಅತ್ಯುತ್ತಮ ರೀತಿಯ ಫೈಟ್ ಬ್ಯಾಕ್ ಅನ್ನು ಕಂಡಂತಹ ಪಂದ್ಯ. ಅಪೇಕ್ಷೆ ಒಂದು ಉತ್ತಮ ರೀತಿಯ ಓವರ್ ಅನ್ನು ದಾಖಲಿಸಿದ್ರು. ಬೊಮ್ಮಾಲಿ ಕೂಡ ಅತ್ಯುತ್ತಮ ರೀತಿಯ ಫೈಟ್ ಬ್ಯಾಕ್ ನ ಓವರ್ ಅನ್ನು ದಾಖಲಿಸಿದ್ದಾರೆ. ಅಂತಿಮ ಓವರ್ನ ಸ್ಲಾಗ್ ಓವರ್ನಲ್ಲಿ ಕಿನ್ಯಾ ಅನುಭವವನ್ನು ದಾರಿ ಎರೆದಿದ್ದಾರೆ. ಈ ಪರಿಸ್ಥಿತಿಯಲ್ಲಿ 81 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 82ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಹಂತ. ಈ ಪರಿಸ್ಥಿತಿಯಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನದ ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ. ಧನ್ಯವಾದಗಳು ಪ್ರಶಾಂತ್ ಅಂಬಲ್ಪಾಡಿ ಅವರೇ. ಮುಂದಿನ ಪಂದ್ಯಾಟವನ್ನು ಆಡುವಂತ ಜಾನ್ಸನ್ ಕುಂದಾಪುರ ಮತ್ತು ಮಾಸೂಮ್ ಚಿಪ್ಲಿ ಸಾಗರದ ನಾಯಕರು ಟಾಸ್ಗೆ ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ನೋಡಿ, ಆರಂಭಿಕ ಆಟಗಾರ ಅಂಕಣಕ್ಕೆ ಹೋಗ್ಬೇಕು. ಊಟ ಆಗದಿದ್ದಂತ ಆಟಗಾರರೆಲ್ಲರೂ ಕೂಡ ಊಟವನ್ನ ಮಾಡಿ ಅಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮುಖ್ಯ ವೇದಿಕೆ ಹಿಂಭಾಗದಲ್ಲಿ ಊಟದ ಕೌಂಟರ್ ಓಪನ್ ಆಗಿದೆ. ಫ್ರೀಯಲ್ಲಿರುವಂತ
ಆಟಗಾರರೆಲ್ಲರೂ ಕೂಡ ಊಟವನ್ನ ಮಾಡಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಎಂಬತ್ತ 82ರ ಟಾರ್ಗೆಟ್ ಅನ್ನ ಚೇಂಜ್ ಮಾಡಬೇಕಾಗಿದೆ SNGC ನ್ಯಾಶ್ ಬೆಂಗಳೂರಿನ ತಂಡ. ಮೊದಲ ಆರಂಭಿಕ ಹಂತದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ಕೋಟದ ತಂಡ ಒಂದು ಬೃಹತ್ ಮೊತ್ತವನ್ನೇ ದಾಖಲಿಸಿದ್ದಾರೆ. ಇವತ್ತಿನ ಮೊದಲ ಪಂದ್ಯ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ ನಾರಾಯಣಗುರು ಕಪ್ಪಿಗಾಗಿ. ಈ ಒಂದು ನಾರಾಯಣಗುರು ಕ್ರಿಕೆಟ್ ಪಂದ್ಯಾವಳಿಗೆ ಇದೀಗ ಹೆದ್ದಾರಿಪುರ ನಿತಿನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅಕ್ಷಯ್ ಫಾರೆಸ್ಟ್ ಇವರು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಅಕ್ಷಯ್ ಫಾರೆಸ್ಟ್ ಅವರು ನಮ್ಮೂರಿನಲ್ಲಿ ಮೊದಲು ಕಾರ್ಯನಿರ್ವಹಿಸ್ತಿದ್ರು, ಈಗ ನಗರದಲ್ಲಿ ನಿರ್ವಹಿಸ್ತಿದ್ದಾರೆ. ಅವರಿಗೆ ಕ್ರಿಕೆಟ್ ಅಂದರೆ ಭಾರಿ ಪ್ರೀತಿ. ನಿನ್ನೆ ಇಡೀ ಲೈವ್ ನೋಡಿ ಇವತ್ತು ಇಲ್ಲೇ ಕಾರ್ಯಕ್ರಮವನ್ನು ವೀಕ್ಷಿಸಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೂ ಸ್ವಾಗತವನ್ನು ಬಯಸ್ತಿದ್ದೇವೆ. 81 82ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ SNGC ನ್ಯಾಶ್ ಬೆಂಗಳೂರಿನ ತಂಡ. ಮೊದಲ ಹಂತದ ಆಟಗಾರರು ಪ್ರಜ್ವಲ್ ಮತ್ತು ಸಂದೀಪ ಕೀನ್ಯನ ಮೊದಲ ಹಂತದಲ್ಲಿ ಅಂಗಣಕ್ಕೆ ಇಳಿಸ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ಕೋಟದ ತಂಡ ಕುಂದಾಪುರ ಪರಿಸರದ ಅನುಭವಿ ಆಟಗಾರ ಗಣೇಶ ಬೀಜಾಡಿಯನ್ನು ಮೊದಲ ಓವರ್ಗಾಗಿ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. 82ರ ಟಾರ್ಗೆಟ್ಗಾಗಿ ಪ್ರಜ್ವಲ್ಗೆ ಮೊದಲ ಚೆಂಡು ಬಹಳ ಹೊಡೆತ ಲಂಗ ವಿಭಾಗದಲ್ಲಿ ಪ್ರಜ್ವಲ್ ದಾಳಿ ಮುಖ್ಯವಾಗಿ ಒಂದು ಸುಂದರತೆ ಹೊಡೆತ. ಮೊದಲ ಚೆಂಡಿನಲ್ಲಿ ಇಲ್ಲಿ ಬೌಂಡ್ರಿಯನ್ನ ಪ್ರಜ್ವಲ್ ದಾಖಲಿಸಿದ್ರು. SNGC ನ್ಯಾಶ್ ಬೆಂಗಳೂರು ಮೊದಲ ಖಾತೆಯನ್ನ ಒಂದು ಅತ್ಯುತ್ತಮ ರೀತಿಯಾಗಿ ಆರಂಭಿಸ್ತಾ ಇದ್ದಾರೆ. ಪ್ರಜ್ವಲ್ ಮೊದಲ ಬೌಂಡ್ರಿಯನ್ನ ಗಣೇಶನಿಗೆ ದಾಖಲಿಸಿದ್ದಾರೆ. ತಂಡದ ಖಾತೆ ಆರಂಭ. ಮೊದಲ ಇನ್ನಿಂಗ್ಸ್ ಅಲ್ಲಿ ಕೂಡ ಸ್ವಸ್ತಿಕ್ ನಾಗರಾಜ ಮತ್ತು ವಿನೋದ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನಾಡಿದ್ದಾರೆ. ಜೊತೆ ಆಟವನ್ನ ಕೊಡೋ ಮುಖ್ಯವಾಗಿ ಒಂದು ಹಂತದ ಪಾರ್ಟ್ನರ್ಶಿಪ್ ಹಂತವನ್ನು ಕಂಡಿರ್ತಕ್ಕಂಥ ತಂಡ. ಎರಡನೇ ಚೆಂಡು ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ತನ್ಮೂಲಕ ಪ್ರಜ್ವಲ್ ದಾಳಿಯ ಮುಖ್ಯವಾಗಿ ಒಂದು ಸುಂದರತೆ ಒಂದು ಸಿಕ್ಸರ್ ಕೂಡ ರಿವರ್ಸ್ ಮುಖ್ಯವಾಗಿ ಬರ್ತಾ ಇದೆ. ಎರಡು ಚೆಂಡುಗಳ ಮುಕ್ತಾಯದಲ್ಲಿ 10 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಬೀಜಾಡಿಯ ಗಣೇಶ. ಪಾಂಚಜನ್ಯ ಕೋಟದ ತಂಡ ಸ್ನೇಹ ಕಿರಿಮಂಜೇಶ್ವರ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 3 ದಿನಗಳ ಕಾಲ ಈ ಒಂದು ಗರ್ತಿಕೆರೆ ಮೈದಾನವನ್ನ ಕಾಣ್ತಕ್ಕಂಥ ಅದ್ದೂರಿಯ ಪಂದ್ಯಕೂಟ ನಾರಾಯಣಗುರು ಕಪ್ ಇಲ್ಲಿ ಸಾಗ್ತಾ ಇದೆ. ನಿನ್ನೆ ದಿನ ಬೆಳಗ್ಗೆ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯ 8 ತಂಡಗಳು ರಾಜ್ಯೇತರ ತಂಡಗಳು ಪಂದ್ಯಾಟವನ್ನು ಆಡಿತ್ತು. ಇವತ್ತು ರಾಜ್ಯದ ಖ್ಯಾತದ ಆಟಗಾರ ಎಲ್ಲರೂ ಕೂಡ ಈ ಒಂದು ಗರ್ತಿಕೆರೆಯ ಮೈದಾನವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ 2 ಚೆಂಡು ಹತ್ತೋಟವನ್ನ ಪ್ರಜ್ವಲ್ ಮೊದಲ ಹಂತದಲ್ಲಿ ಸುರಕ್ಷಿತವಾಗಿ ದಾಖಲಿಸ್ತಾ ಇದ್ದಾರೆ. 82ರ ಟಾರ್ಗೆಟ್ ಮೇಲೆ ಒಂದು ಹಂತದ ಬಿಗು ಪ್ರಹಾರದ ಯಶಸ್ಸನ್ನು ಕಾಣಬಲ್ಲಂತ ಒಂದು ಮುನ್ಸೂಚನೆಯನ್ನು ಕೊಡ್ತಕ್ಕಂಥ SNGC ನ್ಯಾಶ್ ಬೆಂಗಳೂರಿನ ತಂಡ. ನಿನ್ನೆ ದಿನ ಮೊದಲ ಪಂದ್ಯ 97-98ರ ಟಾರ್ಗೆಟ್ ರ್ಯಾಪಿಡ್ ರ್ಯಾಪ್ಟೋರ್ಸ್ ತೀರ್ಥಹಳ್ಳಿಯ ತಂಡ ದಾಖಲಿಸಿದ್ದಾರೆ. ಮೊದಲ ಬೃಹತ್ ಮೊತ್ತ. ಇವತ್ತು ಮೊದಲ ಪಂದ್ಯ 81ರ ಮೊತ್ತವನ್ನು ಪ್ರೇರಿಸತಕ್ಕಂಥ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ಕೋಟದ ತಂಡ. ಈ ಹಂತದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ಪ್ರಜ್ವಲ್ ಒದಗಿಸಿಕೊಟ್ರು.
SNGC ಪರವಾಗಿ ಬಹಳಷ್ಟೊಂದು ಅನುಭವಿ ಆಟಗಾರರು ಇದ್ರು ಕೂಡ ಮೊದಲ ಹಂತದಲ್ಲಿ ಒಂದು ಗೇಮ್ ಪ್ಲಾನ್ ಅನ್ನು ಮಾಡೋ ಮುಖ್ಯವಾಗಿ ಪ್ರಜ್ವಲ್ ಮತ್ತು ಸಂದೀಪ ಕೀನನ್ನ ಈ ಒಂದು ಮೊತ್ತಕ್ಕಾಗಿ ಮೊದಲ ಹಂತದಲ್ಲಿ ಅಂಗಡಕ್ಕೆ ಇಳಿಸ್ತಾ ಇದ್ದಾರೆ. 2 ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ ಆರಂಭಿಕ ಹಂತದಲ್ಲಿ. ಮತ್ತೆ 3ನೇ ಬಾರಿ ಗಣೇಶ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ತನ್ಮೂಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದು ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯನ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮತ್ತೆ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂತ ಪ್ರಜ್ವಲ್ ಮೊದಲ ವಿಕೆಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಅನ್ನ ಸುಬ್ಬ ಪಡ್ಕೊಂಡ್ರು. ಅಂಕಣ ಒಳಭಾಗದಲ್ಲಿ ತರುಣ್ ಪಡು ಬಿದ್ರೆ ಮತ್ತೋರ್ವ ಟೆನ್ನಿಸ್ ಬಾಲ್ ಅನುಭವಿ ಆಟಗಾರ SNGC ನ್ಯಾಶ್ ಬೆಂಗಳೂರು ಪರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ 2 ಚೆಂಡುಗಳಲ್ಲಿ ಬಿರುಸಿನ ಆಟವನ್ನು ದಾಖಲಿಸಿದಂತ ಪ್ರಜ್ವಲ 3ನೇ ಚೆಂಡಿನಲ್ಲಿ ಗಣೇಶ ಬೀಜಾಡಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. 3 ಚೆಂಡುಗಳ ಮುಕ್ತಾಯದಲ್ಲಿ ತಡ ಮೊತ್ತ 10 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ SNGC ನ್ಯಾಶ್ ಬೆಂಗಳೂರು. ಇವೆರಡೂ ತಂಡಗಳು ಕೂಡ ಒಂದು ಟೆನ್ನಿಸ್ ಬಾಲಿನ ಅತ್ಯುತ್ತಮ ತಂಡಗಳು, ಅತ್ಯುತ್ತಮ ರೀತಿಯ ಒಂದು ಆಟಗಾರರನ್ನ ಹೊಂದಿರ್ತಕ್ಕಂಥ ತಂಡಗಳು. ಈ ಪಂದ್ಯಾಟವನ್ನು ಯಾವ ತಂಡ ಜಯಿಸ್ತಾರೆ ನೋಡಬೇಕಾಗಿದೆ. ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಬಲವಾದ ಮನವಿ, ತನ್ಮೂಲಕ LBW ಮುಖ್ಯವಾಗಿ 2ನೇ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಇದೀಗ ಅಂಕಣಕ್ಕೆ ಬಂದಿರತಕ್ಕಂತ ತರುಣ್ ಪಡು ಬಿದ್ರೆ ಯಾವುದೇ ರೀತಿಯ ಓಟವನ್ನು ದಾಖಲಿಸಿದೆ. LBW ಮುಖ್ಯವಾಗಿ ಒಂದು ವಿಕೆಟ್ ಅನ್ನು ಒಪ್ಪಿಸಿದ್ರು. 10ಕ್ಕೆ 2 ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎರಡು ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂತ ಒಂದು ತಂಡ ಮೊದಲ 2 ಚೆಂಡುಗಳಲ್ಲಿ ಒಂದು ಹಂತದ ಭರವಸೆ ಆಟವನ್ನು ಆಡಿರ್ತಕ್ಕಂಥ ಪ್ರಜ್ವಲ್ ಅದಾದ ಬಳಿಕ ಸುಲಭದ ಕ್ಯಾಚ್ ಕೊಟ್ರು. ಇವಾಗ ಅಂಕಣ ಒಳಭಾಗದಲ್ಲಿ ಪ್ರಶಾಂತ ಕುಟ್ಟಿ ಮತ್ತೋರ್ವ ನಂಬುಗೆ ಭರವಸೆ ಆಟಗಾರ ಬರ್ತಾ ಇದ್ದಾರೆ. ಮೊದಲ 2 ಚೆಂಡುಗಳಲ್ಲಿ ಒಂದು ಓಟಗಳನ್ನು ಬಿಟ್ಟುಕೊಟ್ರು ಕೂಡ ಒಂದು ಅತ್ಯುತ್ತಮ ರೀತಿಯ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನ ಬೀಜಾಡಿಯ ಗಣೇಶ ಉರುಳಿಸಿದ್ರು. ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ಕೋಟದ ಪರವಾಗಿ ಬಹಳಷ್ಟೊಂದು ಪ್ರಶಸ್ತಿಗಳನ್ನು ಜಯಿಸಿರ್ತಕ್ಕಂಥ 2 ತಂಡಗಳು ನಾರಾಯಣಗುರು ಕಪ್ಪ ಗರ್ತಿಕೆರೆ ಮೈದಾನ ಒಳಭಾಗದಲ್ಲಿ ಮತ್ತೆ ಇಲ್ಲಿ ಪಂದ್ಯಾಟವನ್ನ ಆಡುವುದಕ್ಕಾಗಿ ಮುಖಾಮುಖಿಯನ್ನ ಕಂಡುಕೊಳ್ತಾ ಇದ್ದಾವೆ. ಸುಂದರತೆ ಹೊಡೆತ, ಗ್ಯಾಪ್ ಶಾಟ್ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆನ್ ಮೇಲ್ಭಾಗದಲ್ಲಿ 2 ಓಟದ ಪೂರೈಕೆಯನ್ನ ಪ್ರಶಾಂತ ಕುಟ್ಟಿ ಮುಖ್ಯವಾಗಿ ಕಂಡುಕೊಂಡ್ರು. ತಂಡದ ಮೊತ್ತ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮೊದಲ ಓವರಿನ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. 82ರ ಟಾರ್ಗೆಟ್ ನಂಬರ್ ಇಲ್ಲಿ ಚೇಸ್ ಮಾಡಬೇಕಾಗಿದೆ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಪ್ರಶಾಂತ ಕುಟ್ಟಿ ದಾಣದ ಮುಖ್ಯವಾಗಿ ಇವಾಗ ಬರ್ತಾ ಇರುವಂತ ಮೊದಲ ಬೌಂಡ್ರಿ. 4 ಓಟದ ಸೇರ್ಪಡೆ. ಮೊದಲ ಓವರಿನ ಮುಕ್ತಾಯದಲ್ಲಿ 16 ಓಟವನ್ನು ಇಲ್ಲಿ ದಾಖಲಿಸ್ತಾ ಇದ್ದಾರೆ. 16ಕ್ಕೆ 2 ವಿಕೆಟ್ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂತ SNGC ನ್ಯಾಶ್ ಬೆಂಗಳೂರಿನ ತಂಡ. ನೋಡಿ, ಎಲ್ಲರೂ ಕೂಡ ಊಟವನ್ನು ಮಾಡಬೇಕು ಆಟಗಾರರು. ಊಟದ ಕೌಂಟರ್ ಓಪನ್ ಆಗಿದೆ, ಊಟ ಮಾಡಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. 82ರ ಟಾರ್ಗೆಟ್ ಇಂದ ಮೇಲೆ ಒಂದು ಅತ್ಯುತ್ತಮ ರೀತಿಯ ಒಂದು ಹೋರಾಟ ಕಾರ್ಯ ಆಟವನ್ನು ಆಡ್ತಕ್ಕಂತ SNGC ನ್ಯಾಶ್ ಬೆಂಗಳೂರಿನ ತಂಡ. ಮೊದಲ ಇನ್ನಿಂಗ್ಸ್ ನಲ್ಲಿ ಮೊದಲ ಓವರ್ ನಲ್ಲಿ 13 ಓಟವನ್ನು ಸ್ವಸ್ತಿಕ್ ನಾಗರಾಜ ಮತ್ತು ವಿನೋದ ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸಿದ್ದಾರೆ. 2ನೇ ಇನ್ನಿಂಗ್ಸ್ ನಲ್ಲಿ SNGC ನ್ಯಾಶ್ ಬೆಂಗಳೂರು ಮೊದಲ ಓವರ್ ನಲ್ಲಿ 16 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ಸ್ ಗಳನ್ನ ಕಳೆದುಕೊಳ್ಳುವ ಮುಖ್ಯವಾಗಿ ಹೊಸ ಬೌಲರ್ ಅಂಗಡ ಒಳಭಾಗದಲ್ಲಿ ಭರತ್ ಗಿಳಿಯಾರು. ಎರಡನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ.
ಎರಡನವರ ಮೊದಲ ಚೆಂಡು ಬ್ಲಾಕ್ ಔಟ್ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಭರತ್ ಗಿಳಿಯಾರು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಬ್ಲಾಕ್ ಮಾದರಿ ಎಸೆತವನ್ನು ದಾಖಲಿಸಬಲ್ಲಂತ ಒಂದು ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಎಸೆತವನ್ನ ಮೊದಲ ಚೆಂಡಿನಲ್ಲಿ ದಾಖಲಿಸಿದ್ದಾರೆ. ಇದು ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಭರತ್ ಗಿಳಿಯಾರು ಎರಡನೇ ಚೆಂಡು ಸಂದೀಪ ಕೀನ್ಯ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಸುಲಭದ ಓಟವನ್ನ ಪಡ್ಕೊಳ್ಳೋ ಮುಖ್ಯವಾಗಿ ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನ ಮಾಡಿಕೊಂಡ್ರು. ತಡ ಮತ್ತ 17ಕ್ಕೆ 2 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂತ SNGC ನ್ಯಾಶ್ ಬೆಂಗಳೂರು ಒಂದು ಹಂತದಲ್ಲಿ 82ರ ಟಾರ್ಗೆಟ್. ಮೊದಲ ಹಂತದಲ್ಲಿ ಪ್ರಜ್ವಾಲ್ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡೋ ಮುಖ್ಯವಾಗಿ ಒಂದು ಆರಂಭವನ್ನು ಕೊಟ್ಟರು. ಅದಾದ ಬಳಿಕ ಪ್ರಶಾಂತ ಕುಟ್ಟಿ ಇಲ್ಲಿ ಪಂದ್ಯಾಟವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ತವರತೆ ಹೊಡೆತ ಮತ್ತೊಂದು ಓಟವನ್ನ ಪೂರೈಕೆಯನ್ನು ಕಂಡುಕೊಂಡ್ರು. ಎರಡನೇ ಓಟವನ್ನು ದಾಖಲಿಸೋದ ಪ್ರಯತ್ನ ಯತೀಶ ಕೊಡಗು ಒಂದು ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ನಡೆಸಿದ್ದಾರೆ. ಸಂಭಾವ್ಯ ಬೌಂಡ್ರಿಯನ್ನು ಅಡ್ಡಾಯಿಸುವ ಮುಖ್ಯವಾಗಿ ಕೇವಲ 2 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 19 ಓಟಗಳು. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡದವರು ನಾಯಕರು ಟಾಸ್ಗೆ ಬರಬೇಕು. ಮತ್ತೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ, ವಿಕೆಟ್ ಬ್ಯಾಕ್ ಫುಟ್ ಹೊಡೆತ ಮತ್ತೆ ಒಂದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಡ ಮತ್ತ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 62 ಓಟದ ಅವಶ್ಯಕತೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೆ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 21ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನೋಡಿ, ಫ್ರೀಯಲ್ಲಿರುವಂತ ಎಲ್ಲ ಆಟಗಾರರು ಕೂಡ ಊಟವನ್ನು ಮಾಡಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಬಲವಾದ ಮನವಿ. ಮತ್ತೆ ಪುರಸ್ಕಾರಗಳು ಬರ್ತಾ ಇಲ್ಲ. ಲೆಗ್ ಬೈಸ್ ಮುಖ್ಯವಾಗಿ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ. 8 ಓವರ್ಗಳ ಪಂದ್ಯ, ಇನ್ನು ಕೂಡ 6 ಓವರ್ಗಳು ಬಾಕಿಯಲ್ಲಿ ಉಳಿತಾ ಇದೆ. ಜಯಕ್ಕಾಗಿ 60 ಓಟದ ಅವಶ್ಯಕತೆ. ಪ್ರತಿ ಓವರ್ನ ಉದ್ದಕ್ಕೂ 10ರ ಆಟವನ್ನು ಆಡಬೇಕಾಗಿದೆ. SNGC ನ್ಯಾಶ್ ಬೆಂಗಳೂರು 2 ಓವರ್ಗಳ ಒಂದು ಪವರ್ ಪ್ಲೇ ಹಂತವನ್ನ ಅತ್ಯುತ್ತಮ ರೀತಿಯಾಗಿ ಒಂದು ಆಡ್ತಕ್ಕಂಥ ಒಂದು ತಂಡ. ಯತೀಶ ಕೊಡಗು 3ನೇ ಓವರ್ಗಾಗಿ ಇಲ್ಲಿ ಎಸೆತಗಾರಿಕೆ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದಲ್ಲಿ 22 ಓಟಗಳು. 3ನೇ ಓವರ್ನ ಮತ್ತೆ ಚಾಲ್ತಿಯನ್ನು ಕಾಣ್ತಾ ಇದೆ. ಮೂರನೇ ಓವರ್ ಮೊದಲ ಚೆಂಡು ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಮಿಡ್ ಆಫ್ ಮೇಲ್ಭಾಗದಲ್ಲಿ ವಿನೋದ್ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಹಂತದಲ್ಲಿ ವಿಕೆಟ್ ನ ಫ್ರಂಟ್ ಲೈನ್ ನಲ್ಲಿ ಆಡುವಂತ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಯಶಸ್ಸನ್ನ ಕಾಣ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಮತ್ತೆ ಯತೀಶ್ ಕೊಡಗು 2ನೇ ಚೆಂಡು ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2 ಓವರ್ಗಳಲ್ಲಿ 22 ಓಟವನ್ನು ದಾಖಲಿಸಿದ್ರು ಕೂಡ 3ನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡುಗಳನ್ನ ಅತ್ಯುತ್ತಮ ರೀತಿಯಾಗಿ ಒಂದು ಚುಕ್ಕಿ ಎಸೆತವನ್ನಾಗಿ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓಟಗಳಿಗೆ ಕಡಿವಾಣಗಳನ್ನು ಇಡಬಲ್ಲಂತ ಪ್ರಯತ್ನವನ್ನ ಮಾಡ್ತಕ್ಕಂತ
ಯತೀಶ್ ಕೊಡಗು. ಸುಂದರತೆ ಒಂದು ಎಸೆತ, ಕೇವಲ ಒಂದೊಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 23 ಓಟಗಳು. ನಿನ್ನೆ ಬೆಳಗ್ಗೆ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಕೂಟ ನಿನ್ನೆ ಸಂಜೆ 7:30ಕ್ಕೆ ಸರಿಯಾಗಿ ಟೂರ್ನಮೆಂಟ್ ಉದ್ಘಾಟನಾ ಕಾರ್ಯಕ್ರಮ ಅಧಿಕೃತವಾಗಿ ಕಂಡಿತ್ತು. ವೇದಿಕೆ ಮೇಲ್ಭಾಗದಲ್ಲಿ ಒಂದು ಸಾಧಕರನ್ನ ಸನ್ಮಾನಿಸುವಂತ ಕಾರ್ಯಕ್ರಮವೂ ಕೂಡ ಇದೇ ಒಂದು ವೇದಿಕೆ ಕಂಡಿತ್ತು. ಇವತ್ತು ಅತ್ಯುತ್ತಮ ತಂಡಗಳೆಲ್ಲವೂ ಕೂಡ ಗರ್ತಿಕೆರೆ ಮೈದಾನ ಒಳಭಾಗದಲ್ಲಿ ಮೊದಲ ಬಾರಿಗೆ ನಾರಾಯಣಗುರು ಕಪ್ಪಿಗಾಗಿ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾವೆ. ಮೊದಲ ಪಂದ್ಯಾಟವನ್ನು ಆಡ್ತಕ್ಕಂಥ 2 ಬಲಿಷ್ಠ ತಂಡಗಳು ಪಾಂಚಜನ್ಯ ಕೋಟ ಸ್ನೇಹ ಕಿರಿಮಂಜೇಶ್ವರ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲದ ಪ್ರಯತ್ನ ಪ್ರಶಾಂತ ಕುಟ್ಟಿ. ಸುಂದರತೆ ಒಂದು ರಿವರ್ಸ್ ಶಾಟ್ ದಾಖಲಿಸುವ ಮುಖ್ಯನ ಚೆಂಡು ಸೀಮಾರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಕುಟ್ಟಿ ದಾಳಿಯ ಮುಖಾಂತರವಾಗಿ 6 ಓಟಗಳ ಸೇರ್ಪಡೆ ಪಂದ್ಯಾಟದ ಫಲಿತಾಂಶವನ್ನ ಏರುಪೇರು ಮಾಡಬಲ್ಲಂತ ಪ್ರಯತ್ನವನ್ನ ಮಾಡ್ತಕ್ಕಂಥ ಪ್ರಶಾಂತ ಕುಟ್ಟಿ. ನಾವು ಕಂಡ ಹಾಗೆ ಟೆನ್ನಿಸ್ ಬಾಲ್ ವಿಭಾಗದಲ್ಲಿ ಬಹಳಷ್ಟು ಪಂದ್ಯಕೂಟದ ಚಿತ್ರಣವನ್ನೇ ಬದಲಿಸಿರ್ತಕ್ಕಂಥವ್ರ ಅನುಭವಿ ಆಟಗಾರ. ಗರ್ತಿಕೆರೆಯ ಮೈದಾನ ಒಳಭಾಗದಲ್ಲಿ 82ರ ಟಾರ್ಗೆಟ್ ಮೇಲೆ ಒಂದು ಪ್ರಹಾರ ಮಾಡಬಲ್ಲಂತ ಒಂದು ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 30. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ತನ್ಮರ್ಕೋಗಿ ಪ್ರಶಾಂತ ಕುಟ್ಟಿದ್ದಾರೆ. ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 36 ಓಟವನ್ನು ದಾಖಲಿಸ್ತಾ ಇದ್ದಾರೆ. SNGC ನ್ಯಾಶ್ ಬೆಂಗಳೂರು ನಿತೀಶ್ ಶೆಟ್ಟಿ ಅವರ ಒಂದು ಪ್ರವರ್ತನೆ ನಡೆಯಲ್ಲಿ ಬಹಳಷ್ಟು ಒಂದು ಪ್ರಶಸ್ತಿಗಳನ್ನು ಜಯಿಸಿರ್ತಕ್ಕಂಥ ಪಾಂಚಜನ್ಯ ಕೋಟದ ತಂಡ ಬಹಳಷ್ಟು ಒಂದು ಯುವ ಆಟಗಾರರನ್ನ ತಂಡದಲ್ಲಿ ಆಡಿಸಬಲ್ಲಂತ ಒಂದು ಪ್ರತಿ ಹಂತದಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಕ್ಕಂಥ ತಂಡದ ಪ್ರವರ್ತಕರಾಗಿರುವಂತ ನಿತೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಪಾಂಚಜನ್ಯ ಕೋಟ ಬಹುತೇಕ ಟೂರ್ನಮೆಂಟ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ಆಡ್ತಾ ಇದೆ. ಇವತ್ತು ಸ್ನೇಹ ಕಿರಿಮಂಜೇಶ್ವರ ರೂಪದಲ್ಲಿ ಈ ಪಂದ್ಯಕೂಟವನ್ನು ಆಡ್ತಾ ಇದೆ. ತೆಸದ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅನುಭವಿ ಆಟಗಾರನ ಹೊಂದಿರತಕ್ಕಂತ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ಕೋಟ ಗೂಟದ ಹಿಂಬದಿಯಲ್ಲಿ ಸಚಿನ್ ಕೋಟೇಶ್ವರ, ವಿನೋದ್, ಸ್ವಸ್ತಿಕ್, ಶ್ರೀಕಾಂತ, ಬೀಜಾಡಿ ಗಣೇಶ, ಅಭಿ ಕೋಟ, ಭಾರತ್ ಗಿಳಿಯರು ಈ ರೀತಿಯ ಒಂದು ಆಟಗಾರರನ್ನ ಹೊಂದಿಕೊಡ್ತಕ್ಕಂಥ ಒಂದು ತಂಡ. ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಭಿ ಕೋಟ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡ್ಕೊಳ್ತಾ ಇರುವಂತಹ ಒಂದು ತಂಡ. ಸಂದೀಪ ಕಿನ್ಯ ಕುಟ್ಟಿಗೆ ಒಂದು ಹಂತದ ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡಿಕೊಳ್ಳಬಲ್ಲಂತ ಒಂದು ಪ್ರಯತ್ನವನ್ನ ಮಾಡಿಕೊಟ್ರು. ಇಲ್ಲಿ ಸುಲಭದ ಓಟಗಳು ಬರ್ತಾ ಇದೆ. ತಂಡದ ಮೊತ್ತ 4ನೇ ಓವರ್ ಚಾಲ್ತಿಯಲ್ಲಿ 37 ಓಟಗಳು 37. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3ನೇ ಓವರ್ ನಲ್ಲಿ ಒಂದು ಹಂತದ 2 ಬ್ಯಾಕ್ ಟು ಬ್ಯಾಕ್ ರಿವರ್ಸ್ ಶಾಟ್ ಅನ್ನು ದಾಖಲಿಸಿರ್ತಕ್ಕಂತ ಆಟಗಾರ ಒಂದು ಹಂತದಲ್ಲಿ ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ಬೌಲರ್ ಸ್ವತಃ ಒಂದು ಹಂತದ ವಿಕೆಟ್ ಬ್ಯಾಕಪ್ ಅನ್ನು ಮಾಡಿಕೊಂಡಿದ್ರೆ ಪ್ರಶಾಂತ ಕುಟ್ಟಿಯ ವಿಕೆಟ್ ಅನ್ನು ಉರುಳಿಸುವಂತ ಎಲ್ಲ ಅವಕಾಶಗಳಿದ್ದಿತ್ತು. ಆದ್ರೆ ಇವಾಗ ಒಂದು ಸುರಕ್ಷಿತ ತಾಣವನ್ನು ತಲುಪ್ತಾ ಇದ್ದಾರೆ ಕುಟ್ಟಿ.
ಕೀನ್ಯಾ ತನ್ಮೂಲಕವಾಗಿ ಕೀನ್ಯಾ ದಳಮುಖ್ಯವಾಗಿ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಆ ರೋಟೆಗಳ ಸೇರ್ಪಡೆ. ಅರ್ಧಾಂಶ ಓವರ್ಗಳಲ್ಲಿ ಒಂದು ಹಂತದ ಅರ್ಧಾಂಶ ಟಾರ್ಗೆಟ್ ಇದ ಮೊತ್ತವನ್ನು ಪ್ರೇರಿಸತಕ್ಕಂತ HNGC ನ್ಯಾಶ್ ಬೆಂಗಳೂರಿನ ತಂಡ ಒಂದು ಹಂತದಲ್ಲಿ ಸಂದೀಪ ಕೀನ್ಯಾ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕುಟ್ಟಿಗೆ ಒಂದು ಸ್ಟ್ರೈಕ್ ರೇಟ್ ಅನ್ನು ಮಾಡಿಕೊಟ್ರು. ಇವಾಗ ಪಂದ್ಯಾಟದ ಚಿತ್ರಣವನ್ನು ಬದಲಿಸಬಲ್ಲಂತ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ ಕೀನ್ಯಾ. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಪವರ್ ಥ್ರೋ ಮುಖ್ಯನ ಎರಡು ಓಟಗಳ ಸೇರ್ಪಡೆ. ತಂಡ ಮೊತ್ತ 40. ಆ ರೋಟಗಳು ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. 4ನೇ ಓವರ್ನ ಮುಕ್ತಾಯಕ್ಕಾಗಿ ಅಂತಿಮ ಒಂದು ಎಸೆತ ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿಯಲ್ಲಿದೆ. ನೆಟ್ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಒಂದೋಟದ ಪೂರೈಕೆಯನ್ನ ಕೀನ್ಯಾ ಕಂಡುಕೊಂಡ್ರು. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 47 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. 24 ಎಸೆತ ಜಯಕ್ಕಾಗಿ 35 ಓಟದ ಅವಶ್ಯಕತೆ. ಈ ಟೂರ್ನಮೆಂಟಿನ ಯಶಸ್ಸಿನ ಹಿಂದೆ ಅವಿನಾಶ್ ಕೆರೆಮನೆ ಅವರ ಜೊತೆಗೆ ಒಂದು ಬಹಳಷ್ಟು ಅತ್ಯುತ್ತಮ ರೀತಿಯಾಗಿ ಒಂದು ಸಾಥನ್ನು ಕೊಟ್ಟಿರ್ತಕ್ಕಂತ ಸಂದೀಪ ಕೀನ್ಯಾ ಮತ್ತು ನ್ಯಾಶ್ ಮಹೇಶ. ಹಲೋ, ಅಂಗಣ ಒಳಭಾಗದಲ್ಲಿ ಮತ್ತೆ ಪಂದ್ಯ ಆರಂಭ ಕಟ್ಕೊಳ್ತಾ ಇದೆ. ಮೊದಲ 4 ಓವರ್ಗಳು 18 ನಿಮಿಷದ ಒಳಗಡೆ ಮುಗಿಸಿದ್ದಾರೆ. ಇನ್ನು ಕೂಡ ಅರ್ಧಾಂಶ 4 ಓವರ್ಗಳು ಬಾಕಿಯಲ್ಲಿ ಉಳಿತಾ ಇದೆ. 24 ಎಸೆತ ಜಯಕ್ಕಾಗಿ 35 ಓಟದ ಅವಶ್ಯಕತೆ. ನ್ಯಾಶ್ ಮಹೇಶ್ ಅವರ ಮುಂದಾಳತ್ವದ ಕವರ್ ಡ್ರೈವ್ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಒಂದು ಹಂತದಲ್ಲಿ ಒಂದು ಅನುಭವಿ ಆಟಗಾರರು ಇನ್ನು ಕೂಡ ನ್ಯಾಶ್ ಬೆಂಗಳೂರು ಪರವಾಗಿ ಅಂಕಣಕ್ಕೆ ಬರಬೇಕಾಗಿದೆ. ಮೊದಲ ಹಂತದಲ್ಲಿ ಒಂದು ಹಂತದ ಬ್ಯಾಟಿಂಗ್ ಲೈನ್ ಅಪ್ ಪ್ರಜ್ವಲ್ ಮತ್ತು ಸಂದೀಪ ಕೀನ್ಯನನ್ನು ಅಂಕಣಕ್ಕೆ ಇಳಿಸಿದ್ದಾರೆ. ಅದಾದ ಬಳಿಕ ತರುಣ್ ಪಡುಬಿದ್ರೆ ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಇಲ್ಲಿ ಪ್ರಶಾಂತ ಕುಟ್ಟಿ ಮತ್ತು ಕೀನ್ಯ ಆಟ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. 24 ಎಸೆತ ಜಯಕ್ಕಾಗಿ 35 ಓಟದ ಅವಶ್ಯಕತೆ. ಬೀಜಾಡಿ ಗಣೇಶ 5ನೇ ಓವರ್ ಮೊದಲ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದರ ಪೂರೈಕೆಯನ್ನು ಕೀನ್ಯ ಕಂಡುಕೊಂಡ್ರು. ತಂಡದ ಮೊತ್ತ 48 ಓಟವನ್ನು ದಾಖಲಿಸ್ತಾ ಇದ್ದಾರೆ. 34 ಓಟದ ಅವಶ್ಯಕತೆ. ಎರಡು ಬಲಿಷ್ಠ ತಂಡಗಳ ನಡುವಿನ ಇವತ್ತಿನ ಮೊದಲ ಪಂದ್ಯದಲ್ಲಿ ಸಾಗ್ತಾ ಇದೆ ಗರ್ತಿಕೆರೆಯ ಮೈದಾನದ ಒಳಭಾಗದಲ್ಲಿ. ಮತ್ತೆ ಗಣೇಶ ಬೀಜಾಡಿ ಈ ಬಾರಿ ಎಸೆದಿರುವಂತ ಚೆಂಡು ನೋ ಬಾಲ್ ಎನ್ನುವಂತ ಸೂಚನೆ. ಬಾರಿ 1
ಪ್ಲಸ್ ಬೈಸ್ ಬೌಂಡ್ರಿ. 5 ಓಟದ ಸೇರ್ಪಾಡೆ, 5 ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ಒಂದು ಹಂತದಲ್ಲಿ ಒಂದು ಅದೃಷ್ಟದ ಓಟಗಳು ಮತ್ತೆ SNGC ನ್ಯಾಶ್ ಬೆಂಗಳೂರಿನ ಖಾತೆಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 53 ಓಟಗಳು. ಇಪ್ಪತ್ತ 29 ಓಟಗಳು ಬರಬೇಕಾಗಿವೆ. ಜಯಕ್ಕಾಗಿ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಜಾನ್ಸನ್ ಕುಂದಾಪುರ ಮತ್ತು ಮಾಸೂಮ್ ಚಿಪ್ಲಿ ಸಾಗರ. 2 ತಂಡ ನಾಯಕರು ಟಾಸ್ಗೆ ಬರಬೇಕು. ಸುಂದರತೆ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಶಾರ್ಟ್ ಪಾಯಿಂಟ್. ನಡುವಣ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ಒಂದು ಲೆಕ್ಕಾಚಾರದ ಆಟವನ್ನು ಮತ್ತೆ ಆಡ್ತಾ ಇದ್ದಾರೆ. ತಂಡದ ಮೊತ್ತ 54 ಓಟಗಳು. 22 ಎಸೆತ. ಜಯಕ್ಕಾಗಿ 28 ಓಟದ ಅವಶ್ಯಕತೆ. ಸ್ಟೆಪ್ ಔಟ್ ಮಾಡಿ ಆಡುವಂತ ಪ್ರಯತ್ನ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ಕೀನ್ಯನ ಒಂದು ಲೆಕ್ಕಾಚಾರವನ್ನ ಬುಡ ಮೇಲೆ ಮಾಡಬಲ್ಲಂತ ಒಂದು ಚೆಂಡನ್ನ ಇವಾಗ ಗಣೇಶ ಬೀಜಾಡಿ ದಾಖಲಿಸಿದ್ದಾರೆ. ಒಂದು ಹಂತದಲ್ಲಿ ಒಂದು ಕ್ಲೋಸ್ ಆಗಿದ್ರು ಕೂಡ ಆ ಒಂದು ಚೆಂಡಿಗೆ ವಿಕೆಟಿನ ಫ್ರಂಟ್ ಲೈನ್ ಅಲ್ಲಿ ಸ್ಟೆಪ್ ಔಟ್ ಮಾಡಿ ಆಡಬಲ್ಲಂತ ಒಂದು ಪ್ರಯತ್ನವನ್ನ ಸಂದೀಪ ಕೀನ್ಯ ಮಾಡಿದ್ರು. ಅಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಸುಂದರತೆ ಹೊಡೆತ. ಸಂದೀಪ ಕೀನ್ಯ ದಾಳ ಮುಖ್ಯದ ಚೆಂಡು ಸೀಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಸಿಕ್ಸರ್ ಅನ್ನು ಇಲ್ಲಿ ಕೀನ್ಯ ದಾಖಲಿಸಿದ್ದಾರೆ. ಇದರ ಹಿಂದೆ ಕೂಡ ಒಂದು ಸಿಕ್ಸರ್ ಕೂಡ ಇದೇ ಕೀನ್ಯ ದಾಳಿಯ ಮುಖ್ಯವಾಗಿ ಒಂದು ಪಂದ್ಯಾಟದ ಗತಿ ಪರಿವರ್ತನೆಯನ್ನು ಕಂಡಿತ್ತು. ಚಿತ್ರಣವೇ ಬದಲಾಗಿತ್ತು. ಮತ್ತೆ ಅದೇ ಕೀನ್ಯ ಮತ್ತೆ ಇಲ್ಲಿ ಬೀಜಾಡಿ ಗಣೇಶನಿಗೆ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 60 ಓಟಗಳು. ಮತ್ತೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 61ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 5ನೇ ಓವರಿನ ಮುಕ್ತಾಯಕ್ಕಾಗಿ. ಹತ್ತೊಂಬತ್ತು ಎಸೆತ. 21 ಓಟದ ಅವಶ್ಯಕತೆ. ಸುಂದರತೆ ಒಂದು ಆಟವನ್ನ ಆಡಬಲ್ಲಂತ ಒಂದು ಪ್ರಯತ್ನ. ಶಾರ್ಟ್ ಪಾರ್ಟಿ ಭಾಗದಲ್ಲಿ ಬಹಳಷ್ಟೊಂದು ಉತ್ತಮ ಒಂದು ಆಟ. ಮತ್ತೆ 2 ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 5 ಓವರ್ಗಳ ಮುಕ್ತಾಯದಲ್ಲಿ 63 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 18 ಎಸೆತ. 19 ಓಟದ ಅವಶ್ಯಕತೆ. ಅಂಗಣ ಒಳಭಾಗದಲ್ಲಿ 18 ಎಸೆತ. 19 ಓಟದ ಅವಶ್ಯಕತೆ. ಪ್ರಾರಂಭಿಕ ಹಂತದಲ್ಲಿ 2 ವಿಕೆಟ್ ಆಘಾತದ ಬಳಿಕ ಒಂದು ಅತ್ಯುತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಜೊತೆ ಆಟವನ್ನು ಆಡ್ತಕ್ಕಂತ ಪ್ರಶಾಂತ ಕುಟ್ಟಿ ಮತ್ತು ಸಂದೀಪ ಕೀನ್ಯ. ಇಲ್ಲಿ ಪ್ರಮೋದ 6ನೇ ಓವರ್ ಮೊದಲ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಕೀನ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಕ್ಷೇತ್ರಕ್ಷಣ ವೈಫಲ್ಯತೆ ಕಾಣ್ತಾ ಇದೆ. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ಒಂದು ಅತ್ಯುತ್ತಮ ರೀತಿಯ ಒಂದು
ಬೌಂಡ್ರಿಯನ್ನು ಮತ್ತೆ ಕಿನ್ನೆ ದಾಖಲಿಸಿದ್ದಾರೆ. ಒಂದು ಹಂತದಲ್ಲಿ ಸುಲಭವಾಗಿ ಒಂದು ಚೆಂಡನ್ನ ಅಡ್ಡಾಯಿಸಬಲ್ಲಂತ ಒಂದು ಅವಕಾಶಗಳಿತ್ತು. ಎದುರಾಳಿಗಳಿಗೆ ಸುಲಭವಾಗಿ ಓಟಗಳನ್ನು ಬಿಟ್ಟುಕೊಡ್ತಕ್ಕಂಥ ಸ್ನೇಹ ಕಿರಿಮಂಜೇಶ್ವರ ಪಾಂಚಜನ್ಯ ಕೋಟದ ತಂಡ. 15 ಓಟಗಳು ಬರಬೇಕಾಗಿವೆ. ಎರಡನೇ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ. 3 ವಿಕೆಟ್ಗಳನ್ನು ಆವರಿಸಿಕೊಂಡು ಬೀಸಬಲ್ಲಂತ ಪ್ರಯತ್ನವನ್ನ ಸಂದೀಪ ಕಿನ್ನೆ ಮಾಡಿದ್ದಾರೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶವನ್ನ ಕಾಣ್ತಾ ಇದೆ. ಮತ್ತೆ ಪ್ರಮೋದ ಈ ರೀತಿಯ ಪಂದ್ಯಕೂಟಗಳನ್ನ ಉಳಿಸಿದಂತವರು ಬೌಲರ್ ಕೂಡ ಪ್ರಮೋದ. ಏತನ್ಮಧ್ಯೆ ಬಹಳಷ್ಟು ಬರುತ್ತೆ ಸತ ಆ ಒಂದು ಹಂತ ಸ್ಕೋರ್ ಲಘು ಭಾಗದಲ್ಲಿ ನೋ ಬಾಲ್ ಅನ್ನುವಂತ ಸೂಚನೆ ಬರ್ತದೆ. 1+4 5 ಓಟದ ಸೇರ್ಪಡೆ. ನೋ ಬಾಲಿನ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಫ್ರೀ ಹಿಟ್ ಕೂಡ ಜಯಕ್ಕಾಗಿ ಕೇವಲ 10 ಓಟಗಳಷ್ಟೇ ಬರಬೇಕಾಗಿವೆ. ತಂಡದ ಮೊತ್ತ 72. 82ರ ಒಂದು ಬೃಹತ್ ಮೊತ್ತವನ್ನ ಸರಾಗವಾಗಿ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನ ಮಾಡ್ತಕ್ಕಂತ SNGC ನ್ಯಾಶ್ ಬೆಂಗಳೂರಿನ ತಂಡ. ಸಾಗರ ತಂಡ ನಾಯಕರು ಮತ್ತು ಜಾನ್ಸನ್ ಕುಂದಾಪುರ ನಾಯಕರು ಟಾಸ್ಗೆ ಬರಬೇಕು. ಸುಂದರತೆ ಹೊಡೆತ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು. ಸಂದೀಪ ಕಿನ್ನೆ ದಾಳಿ ಮುಖ್ಯವಾಗಿ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಸೀಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. 3ನೇ ಸಿಕ್ಸರ್ ಇಲ್ಲಿ ಕಿನ್ಯ ದಾಳಿದ ಮುಖ್ಯವಾಗಿ ಇಲ್ಲಿ ಚುಮ್ತಾ ಇದೆ. ಜಯಕ್ಕಾಗಿ 4 ಓಟದ ಅವಶ್ಯಕತೆ. ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನ ಕಿನ್ಯ ಇಲ್ಲಿ ದಾಖಲಿಸಿದ್ದಾರೆ. ಕ್ಷಣಗಾತ್ರಗಳಲ್ಲಿತ್ತು. ಅಂತಿಮ ಹಂತ ಬೌಲರ್ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನ. ಒಂದು ಅತ್ಯುತ್ತಮ ರೀತಿಯ ಒಂದು ಜಡ್ಜ್ಮೆಂಟ್ ಕ್ಯಾಚ್ ಅನ್ನ ಪ್ರಮೋದ್ ಅರಸಮ್ಮ ಕಾಂದು ಪಡ್ಕೊಂಡ್ರು. ಇಲ್ಲಿ ತನಕ ಪಂದ್ಯಾಟದ ಒಂದು ಹಂತದ ಫಲಿತಾಂಶದ ಚಿತ್ರಣವನ್ನು ಬದಲಿಸಿರ್ತಕ್ಕಂಥ ಕಿನ್ಯ ಸುಲಭದ ಕ್ಯಾಚ್ ಕೂಡ ಮುಖ್ಯವಾಗಿ ಒಂದು ವಾಪಸಾತಿಯನ್ನು ಕಟ್ಕೊಂಡ್ರು. ಮಹೇಶ ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರ ಬರ್ತಾ ಇದ್ದಾರೆ. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡ ನಾಯಕರು ಟಾಸ್ಗೆ ಬರಬೇಕು. ಜಾನ್ಸನ್ ಕುಂದಾಪುರ ಮತ್ತು ಮಸೂಮ್ ಚಿಪ್ಲಿ ಸಾಗರದ ತಂಡ. ಸುಂದರತೆ ಹೊಡೆತ ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ನ್ಯಾಶ್ ಮಹೇಶ ಇಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಮತ್ತೆ ಪಂದ್ಯಾಟವನ್ನು ಜಯಿಸಿಕೊಳ್ತಕ್ಕಂತ SNGC ನ್ಯಾಶ್ ಬೆಂಗಳೂರಿನ ತಂಡ. ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆರಂಭಿಕ ಹಂತದಲ್ಲಿ ಅಂಕಣಕ್ಕೆ ಬಂದಿರ್ತಕ್ಕಂಥ ಆಟಗಾರ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿರ್ತಕ್ಕಂಥ ಸಂದೀಪ ಕಿನ್ಯ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ಳಿ ಎಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಜಲ್ ಹೊನ್ನಾಳ.